Hello dear students, welcome back to chemistry classes. So in the last session we have discussed the Avogadro law as well as we have seen the ideal gas equation. Clear? So Avogadro law, can you remember what it states? Statement number Avogadro law. So I have told you just what it is. A, V and it is N. Clear? A means Avogadro law. It states that what? It gives the relationship between volume and number of moles. Clear? So what it gives that statement? Equal volume of all the gases consisting of equal number of molecules. Clear? So ನಾವೇನಪ್ಪ ಒಂದಕ್ಕಿಂತ ಜಾಸ್ತಿ gases molecules ನ ತಗೊಂಡು ಬಂದ್ರೆ they should be equal in the number, means equal volume we should take. Then what happens? The number of particles whatever they are present, they are in the equal in number ಅಂತ ಹೇಳ್ತಾರೆ. ಹೌದ್ರಿ? So equal volume of all the gases consists of equal number of molecules in carbon. Okay? That is what the Avogadro law. And next after that we have just seen that what we have seen. So after this we got ideal gas equation. So ideal gas equation ಅನ್ನು ನೋಡಿದ್ವಿ. So ideal gas equation ಹೆಂಗೆ ನಾವು ಡಿಟರ್ಮೈನ್ ಮಾಡ್ತೀವಿ, ಯಾವುದಕ್ಕೆ ideal gas equation ಅನ್ಬೋದು, ಕ್ಲಿಯರ್ ಡೆಫಿನೇಷನ್ ಆಗಿದೆ. Clear? And how we can find it. So ಯಾವ್ದನ್ನ ನಾವು ideal gas equation ಅನ್ನು ಬರೀಬಹುದು. So ಹೆಂಗೆ ನಮಗೆ ಅದು ideal gas equation ಶಿಫ್ಟ್ ಮಾಡೋದನ್ನು ನೋಡಿದ್ದೀವಿ. Clear? So what it state? Define ideal gas ಅಂತ ಹೇಳ್ತೀವಿ. The gas which obeys Boyle's law, Charles law and Avogadro law strictly ಅಂತ ಹೇಳ್ತಾರೆ. ಅದು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಬೇಕು. ಸೊ ಆ ಮೂರನ್ನ ಫಾಲೋ ಮಾಡ್ತಿದ್ವಿ ಅಂದ್ರೆ ಅಂತ ಗ್ಯಾಸ್ ಏನು ಕರಿತೀವಿ ನಾವು ಐಡಿಯಲ್ ಗ್ಯಾಸ್ ಅಂತ ಕರಿತೀವಿ. ಸೊ ಅದರ ಇಕ್ವೇಷನ್ ಏನೈತೆ ಅಂದ್ರೆ so PV is equal to nRT ಅಂತ ಇತ್ತು. This is called ideal gas equation. Clear? So ಇದಾದ ನಂತರ ನಾವು ಏನು ಮಾಡಿದ್ವಿ ಮತ್ತೆ combined gas equation, combined gas ನಾವು ಫೈಂಡ್ ಔಟ್ ಮಾಡಿದ್ವಿ. ಅದು ಹೆಂಗೆ ಫೈಂಡ್ ಔಟ್ ಮಾಡಿದ್ವಿ? ಈಗ ಎರಡು ಕಾನ್ಸ್ಟೆಂಟ್ ಟರ್ಮ್ ಆಗ್ತಾವ, ET ಈ ಕಡೆ ಕಳಿಸಬೇಕು. ಏನಾಗ್ತದೆ ಅವಾಗ PV divided by T ಆಗ್ತದೆ. P1 is the initial pressure, P1 is the initial pressure at the temperature T1, and then what happens? P2 is the final pressure and P2 is the final volume and T2 is the final temperature. So ಇದನ್ನ ನಾವು ಏನಂತಪ್ಪ ಅಂದ್ರೆ combined gas law ಅಥವಾ combined gas equation ಅಂತ ಹೇಳ್ತೀವಿ. ಕ್ಲಿಯರ್? ಸೊ ಇಷ್ಟು ನಾವೇನಪ್ಪ ಅಂದ್ರೆ ಲಾಸ್ಟ್ ಸೆಷನ್ ಮಾಡಿದ್ವಿ. ಸೊ ಈ ಬೇಸ್ ಮೇಲೆ ಏನಪ್ಪ ಅಂದ್ರೆ ಐಡಿಯಲ್ ಗ್ಯಾಸ್ ಈಕ್ವೇಷನ್ ಮೇಲೆ ಯಾವ ತರ ನಮಗೆ ಪ್ರಾಬ್ಲಮ್ಸ್ ಅನ್ನ ಕೇಳಬಹುದು ಅಂತ ಒಂದು ಎಕ್ಸಾಂಪಲ್ ತಗೊಂಡಿವಿ. ಕ್ಲಿಯರ್? ಸೊ ನಾವೇನಪ್ಪ ಅಂದ್ರೆ ಫಸ್ಟ್ ಎಕ್ಸಾಂಪಲ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರಿ. At 25 degrees Celsius means what they have given temperature ಕೊಟ್ಟಿದ್ದಾರೆ ಇಲ್ಲಿ and 760 mm of Hg pressure ಅಂತ ಹೇಳಿದ್ದಾರೆ. ಅಂದ್ರೆ ಪ್ರೆಷರ್ ಕೊಟ್ಟಿದ್ದಾನೆ. ನೆಕ್ಸ್ಟ್ a gas occupies 600 ml volume. ನೋಡ್ರಿ ಏನು ಕೊಟ್ಟಿದ್ದಾನು at 25 degrees Celsius 25 ಡಿಗ್ರಿ ಸೆಲ್ಸಿಯಸ್ ಒಳಗೆ ನೀವು ಮಾಡ್ಬೇಕ್ರಿ 760 mm ನ ಪ್ರೆಷರ್ ಅಪ್ಲೈ ಮಾಡಿದಿರಪ್ಪ ಅಂದ್ರೆ ಗ್ಯಾಸ್ ಎಷ್ಟು ವ್ಯಾಲ್ಯೂಮ್ ಆಕ್ಯುಪೈ ಮಾಡ್ಬೋದಿತ್ತಪ್ಪ ಅಂತಂದ್ರೆ 600 ml ನ ಆಕ್ಯುಪೈ ಮಾಡ್ಬೋದೈತಿ. ಕ್ಲಿಯರ್? ನೆಕ್ಸ್ಟ್ ಇದು ಒಂದು ಪಾರ್ಟ್ ಆಯ್ತದ. ನೆಕ್ಸ್ಟ್ ವಾಟ್ ವಿಲ್ ಬಿ ಇಟ್ಸ್ ಪ್ರೆಷರ್ ಅಟ್ ಅ ಹೈಟ್ ವೇರ್ ದ ಟೆಂಪರೇಚರ್ ಇಸ್ 10 ಡಿಗ್ರಿ ಸೆಲ್ಸಿಯಸ್. ಹೌದ್ರಿ? ನೋಡಿ ಹೈಟಿಗೆ ಹೋದಂಗೆ ಟೆಂಪರೇಚರ್ ಕಡಿಮೆ ಆಗ್ತೈತೆ, ಆಲ್ಟಿಟ್ಯೂಡ್ ಹೋದಂಗೆ ನಮಗೆ ಹೈಟ್ ಜಾಸ್ತಿ ಹೋದಷ್ಟು ಟೆಂಪರೇಚರ್ ಕಡಿಮೆ ಆಗ್ತದೆ. ಸೊ ಅಲ್ಲಿ ಏನು ಮಾಡೋದ್ರ ಹೈಟ್ ಹೋದಾಗ ಟೆಂಪರೇಚರ್ ಎಷ್ಟೈತಿ 10 ಡಿಗ್ರಿ ಸೆಲ್ಸಿಯಸ್ ಐತಂತೆ. ಹೌದಾ? ನೋಡ್ರಿ ಏನು ಕೇಳ್ತಾನವ, ವಾಟ್ ವಿಲ್ ಬಿ ಇಟ್ಸ್ ಪ್ರೆಷರ್ ಅಂದ್ರೆ ಏನ್ರಿ ಪ್ರೆಷರ್ ಅನ್ನ ಕ್ವಶನ್ ಮಾರ್ಕ್ ಮಾಡೋಣ. ಯು ವಾಂಟ್ ಟು ಫೈಂಡ್ ಔಟ್ ದ ಪ್ರೆಷರ್. ವಾಟ್ ವಿಲ್ ಬಿ ಇಟ್ಸ್ ಪ್ರೆಷರ್ ಅಟ್ a height where the temperature is 10 degree Celsius and the volume of gas is 640 ml ಅಂತ ಐತಿ. ಸೊ ನಮ್ಮ ಕಾಮನ್ಲಿ ನಮ್ಮ ತಲೆಗೆ ಗೊತ್ತೈತ್ರಿ ಏನಪ್ಪ ಅಂತಂದ್ರೆ when you decrease the temperature what happens, we can just compress the air, nothing but what it is, we can just air molecules can be accumulated more ಅಂತ ಹೇಳ್ತೀವಿ. ಟೆಂಪರೇಚರ್ ಕಡಿಮೆ ಆಗೋ ಸಮಯ ಏನಾಗೈತಪ್ಪ ಗ್ಯಾಸಸ್ ಮಾಲಿಕ್ಯೂಲ್ಸ್ ಜಾಸ್ತಿ ಕ್ಲೋಸ್ ಬರ್ತಾವೆ ಅಂದ್ರೆ ನಿಯರ್ ಬರ್ತಾವೆ. ಅದು ನಮ್ಗೆ ಇಲ್ಲಿ ಗೊತ್ತಾಗ್ತದೆ. ಏನು ಗೊತ್ತಾಗಿದೆ ನೋಡ್ರಿ, 25 ಡಿಗ್ರಿ ಸೆಲ್ಸಿಯಸ್ ಇದ್ದಾಗ ಎಷ್ಟಿತ್ತು ಅಂತ ವ್ಯಾಲ್ಯೂಮ್ 600 ml ಇತ್ತು. ಅದನ್ನ ನೀವು 10 ಡಿಗ್ರಿ ಸೆಲ್ಸಿಯಸ್ ಮಾಡಿದಾಗ ಎಷ್ಟಾಗಿತ್ತು ವ್ಯಾಲ್ಯೂಮ್ 640 ಐತಿ. ಸೊ ಹಿಂಗಿದ್ದಾಗ ಅದರ ಪ್ರೆಷರ್ ಎಷ್ಟೈತೆ ಅಂತ ಕೇಳ್ತಾರೆ ಅವರು. ಸೊ ಯು ಹ್ಯಾವ್ ಟು ಫೈಂಡ್ ಔಟ್ ದ ಪ್ರೆಷರ್. ಪ್ರೆಷರ್ ಅನ್ನ ಕಂಡುಹಿಡಿಯಬೇಕಾಗೈತಿ.
ಹೌದಾ ಏನೇನು ಯೂನಿಟ್ಸ್ ಕೊಟ್ಟಿದ್ದಾರೆ ಅವರ 3 ಪ್ಯಾರಾಮೀಟರ್ಸ್ ಕೊಟ್ಟಿದ್ದಾರೆ ನೋಡ್ರಿ ಹೌದಾ 3 + 3 ನಥಿಂಗ್ ಬಟ್ ಇಟ್ ಇಸ್ ದೇ ಆರ್ ಗಿವನ್ ಸೊ ನಮಗೆ ಯಾರು ಗೊತ್ತಿದ್ರೆ ಬಾಯ್ಲ್ಸ್ ಲಾ ಪ್ರಾಬ್ಲಮ್ಸ್ ನೋಡಿದ್ವಿ ಚಾನ್ಸ್ ಲಾ ಪ್ರಾಬ್ಲಮ್ಸ್ ನೋಡಿದ್ವಿ ನಾವು ಹೌದಾ ಅಲ್ಲಿ ನಾವು ಅಲ್ಲೂ 3 ಪ್ಯಾರಾಮೀಟರ್ಸ್ ಇಟ್ಕೊಂಡು ಮಾಡಿದೀವಿ ಹೌದಾ ಬಟ್ ಏನಪ್ಪ ನಾವು ಕ್ವಶನ್ ಕೇಳಿದ ಮೇಲೆ ನಮ್ಗೆ ಗೊತ್ತಾಗ್ತದೆ ಸೊ ಇಲ್ಲಿ ಏನು ಹೇಳ್ತಾರೆ ನಾವು at 25 degrees Celsius and 760 mm of Hg pressure ಕೊಟ್ಟಣ of and a gas occupies 600 ml of volume ಅಂದ್ರೆ ಏನೇನು ಕೊಟ್ಟಿದ್ದಾನೆ ನೋಡಿ ಇನಿಷಿಯಲ್ ಏನು ಮಾಡಿದ್ರೆ ಟೆಂಪರೇಚರ್ ಕೊಟ್ಟಿದ್ದಾನೆ T1 ಎಷ್ಟೈತಿ 25 ಡಿಗ್ರಿ ಸೆಲ್ಸಿಯಸ್ ಐತಿ ಹೌದಾ ಇನ್ನು ಪ್ರೆಷರ್ ಎಷ್ಟೈತಿ ಅಂದ್ರೆ P1 ಅಂತ ತಗೊಂಡು ನಾವು ಅದೆಷ್ಟೈತಿ 760 mm of Hg ಅಂತ ಐತಿ ಮರ್ಕ್ಯುರಿ ಲೆವೆಲ್ ಒಳಗೆ 760 mm ಐತಿ ನೆಕ್ಸ್ಟ್ ಹೈಲಿಯಂ ಎಷ್ಟೈತಿ V1 600 ml ಐತಿ ಕ್ಲಿಯರ್ ನೆಕ್ಸ್ಟ್ ಮತ್ತೆ ಏನು ಮಾಡ್ತಾರೆ ವಾಟ್ ವಿಲ್ ಬಿ ದ ಪ್ರೆಷರ್ ಆಟ್ ಅಂತ ಹೇಳ್ತಾರೆ ಅಂದ್ರೆ ನೆಕ್ಸ್ಟ್ ಟೆಂಪರೇಚರ್ ಚೇಂಜ್ ಮಾಡಿದ್ರು ಅಂದ್ರೆ ಏನಾಗ್ತದೆ T2 ಆಯ್ತು T2 ಇದ್ದಾಗ ಎಷ್ಟೈತಿ ನಮ್ಮಲ್ಲಿ 10 ಡಿಗ್ರಿ ಸೆಲ್ಸಿಯಸ್ ಐತಿ ಕರೆಕ್ಟಾ T2 ಇದ್ದಾಗ ಎಷ್ಟೈತಿ ಅಲ್ಲಿ 10 ಡಿಗ್ರಿ ಸೆಲ್ಸಿಯಸ್ ಐತಿ ಪ್ಲಸ್ ಮತ್ತೇನ್ರಿ ವ್ಯಾಲ್ಯೂಮ್ ಅವಾಗ ಎಷ್ಟೈತಿ ನಮ್ದು ವ್ಯಾಲ್ಯೂಮ್ V2 ಎಷ್ಟೈತಿ ನಮ್ದು 640 ml ಐತಿ ಸೊ ಏನು ಕಂಡುಹಿಡಿಯಕ್ಕೆ ಹೇಳಿದಾರೆ ನಮ್ಗೆ P2 ಎಷ್ಟು ಇರ್ತೈತೆ ಅಂತ ಕಂಡುಹಿಡಿಯಕ್ಕೆ ಹೇಳಿದಾರೆ ಹೌದಾ ಸೊ ನೋಡಿ ಎಷ್ಟು ಏನೈತೆ ನಮ್ದು ವ್ಯಾಲ್ಯೂ ಏನು ಹೇಳಿದಾರೆ ನಮ್ಗೆ T1 P2 T2 ಅಂದ್ರೆ ನಾವು ಯಾವ ಈಕ್ವೇಷನ್ ಅಪ್ಲೈ ಮಾಡಬೇಕು ಅದಕ್ಕೆ we have to apply this equation ಇದೇ ಈಕ್ವೇಷನ್ ಅನ್ನು ಅಪ್ಲೈ ಮಾಡಬೇಕಾಗ್ತದೆ ನಾವು ಕ್ಲಿಯರ್ ಇನ್ನು ಕ್ಯಾಪಿಟಲ್ T ಅಂತ ಇತ್ತಪ್ಪ ಅಂದ್ರೆ ನಮಗಾಗಲಿ ನಿಮಗೆ you have to be converted into what ಕೆಲ್ವಿನ್ ಒಳಗೆ ಏನಪ್ಪ ಕನ್ವರ್ಟ್ ಮಾಡ್ಕೊಳ್ಬೇಕ್ರಿ ಟೆಂಪರೇಚರ್ ಯಾವುದು ಕ್ಯಾಪಿಟಲ್ T1 ದಾಗ ಇತ್ತಪ್ಪ ಅಂದ್ರೆ ಅದನ್ನ ಏನು ಮಾಡ್ಬೇಕ್ರಿ ಕೆಲ್ವಿನ್ ಒಳಗಿಂತ ಕನ್ವರ್ಟ್ ಮಾಡ್ಕೊಳ್ಬೇಕು ಡಿಗ್ರಿ ಸೆಲ್ಸಿಯಸ್ ಒಳಗೆ ಇತ್ತಪ್ಪ ಅಂದ್ರೆ ಅದನ್ನ ಕೆಲ್ವಿನ್ ಒಳಗೆ ಕನ್ವರ್ಟ್ ಮಾಡ್ಕೊಳ್ಬೇಕು ಸೊ ಕೆಲ್ವಿನ್ ಒಳಗೆ ಕನ್ವರ್ಟ್ ಮಾಡ್ಕೋಬೇಕಾದ್ರೆ ಏನು ಮಾಡ್ತೀರಿ ನಿಮ್ಮಲ್ಲಿ we have to just add with the 273.15 ಅಂತ ಆಕ್ಚುಲಿ ಇದ್ರೆ you can just take it as 273 also 273 ಅಷ್ಟೇ ತಗೊಂಡು ನಡೀತಿತ್ತು ನಮಗೆ ಏನು ಪ್ರಾಬ್ಲಮ್ ಇಲ್ಲ ಕ್ಲಿಯರ್ we just add 5 + 3 8 we get 7 + 2 9 we get so 298 Kelvin ಆಯ್ತು clear so we will get 298 Kelvin and here if we just add 273 what we will get 283 Kelvin you get clear so 283 Kelvin ನಮಗೆ ಸಿಕ್ತೈತ್ರಿ ಸೊ ಏನು ನಾವೇನು ಮಾಡ್ಬೇಕಪ್ಪ ಯಾವ ಈಕ್ವೇಷನ್ ಅಪ್ಲೈ ಮಾಡ್ಬೇಕ್ರಿ we have to apply combined gas law apply ಮಾಡಬೇಕು ಅಂದ್ರೆ ಈ ಲೈನ್ ಲಾ ಅನ್ನು ಅಪ್ಲೈ ಮಾಡಬೇಕಾಗ್ತದೆ ಹೌದಾ ಸೊ ಅಕಾರ್ಡಿಂಗ್ ಟು combined gas law according to combined gas law ಏನಾಗೈತಿ ಏನು ಹೇಳ್ತೀವಿ ನಮ್ಮಲ್ಲಿ P1 V1 by T1 is equal to P2 by T2 ಇದು ನಿಮ್ಗೆ ನೆನಪಿರಲಿಲ್ಲಪ್ಪ ಅಂದ್ರೂ ಈಗ ಹೇಳ್ತೀನಿ PV is equal to NRT ಬರೋದಪ್ಪ ಅಂದ್ರೆ ಈ ಈಕ್ವೇಷನ್ ಈಜಿಯಾಗಿ ಗೊತ್ತಾಗ್ತದೆ ಯಾಕಂತಂದ್ರೆ ಸೊ PV is equal to NRT ಒಳಗೆ ಏನಾಗ್ತೈತೆ ಇಲ್ಲಿ ಏನು ಏನಪ್ಪ ನಂಬರ್ ಆಫ್ ಮೋಲ್ಸ್ ಐತಿ ಆರ್ ಅನ್ನೋದೇನಪ್ಪ ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್ ಐತಿ ಸೊ ಇವೆರಡು ಏನಪ್ಪ ಅಂದ್ರೆ ಕಾನ್ಸ್ಟೆಂಟ್ ಟರ್ಮ್ಸ್ ಬರ್ತಾವೆ ಹೌದಾ ಇಲ್ಲಿ ಏನೋ ನಮ್ಗೆ ಚೇಂಜಸ್ ಆಗಂಗಿಲ್ಲ ಸೊ ಅಂದಾಗ ಏನು ಮಾಡ್ತೀವಿ ಈ ಕಡೆ ಕಳಿಸಪ್ಪ ಅಂತಂದ್ರೆ ಏನಾಗ್ತೈತಿ ಅದು PV/T ಸೊ ದೀಸ್ ತ್ರೀ ಆರ್ ದ ವೇರಿಯೇಬಲ್ಸ್ ಇವು ಮೂರು ಚೇಂಜ್ ಆಗ್ತಿರ್ತಾವೆ ಬಟ್ ಇವೆರಡು ಏನಪ್ಪ ಅಂದ್ರೆ ಕಾನ್ಸ್ಟೆಂಟ್ನೇ ಇರ್ತಾವೆ ಇವೆರಡು ಹೌದಾ ಇವೆಲ್ಲ ಕಾನ್ಸ್ಟೆಂಟ್ ಆಗಬೇಕಂದ್ರೆ ಏನಾಗ್ತೈತಿ PV/T ಆಗ್ತೈತಿ ಸೊ ಇದು ಇನಿಷಿಯಲ್ ಪ್ರೆಷರ್ ಇನಿಷಿಯಲ್ ವ್ಯಾಲ್ಯೂ ಇನಿಷಿಯಲ್ ಟೆಂಪರೇಚರ್ ಇನ್ನು ಫೈನಲ್ ಏನಾಗ್ತೈತಿ ಫೈನಲ್ ಪ್ರೆಷರ್ ಫೈನಲ್ ವ್ಯಾಲ್ಯೂ ಫೈನಲ್ ಟೆಂಪರೇಚರ್ ಇಷ್ಟು ಸಿಂಪಲ್ ಇದೆ ಕ್ಲಿಯರ್ ಸೊ ನೋಡಿ ಏನಾಗೈತೆ ಪೈಲೆ ನಮಗೆ ಏನು ನೋಡ್ರಿ P2 ಕಂಡುಹಿಡಿಯಕ್ಕೆ ಹೇಳಿದಾರೆ ನಾವು P2 ಹೌದಾ ಸೊ ಇಲ್ಲಿ ನಮಗೆ P2 ಐತಿ ಸೊ ಇದನ್ನ ನೀವು ಫೈಂಡ್ ಔಟ್ ಮಾಡಬೇಕಾಗೈತಿ ಸೊ P2 ಫೈಂಡ್ ಔಟ್ ಮಾಡ್ಬೇಕಾದ್ರೆ ಏನು ಮಾಡ್ತೀರಿ ಇವೆಲ್ಲ P2 ಒಂದು ಈ ಕಡೆ ಕಾಯಿರಿ ಉಳಿದೆಲ್ಲ ಏನು ಮಾಡ್ತೀವಿ ಈ ಕಡೆ ಕಳಿಸ್ಬಿಡ್ರಿ ಅಂದ್ರೆ ಏನಾಗ್ತೈತಿ ಈ T2 ಡಿನಾಮಿನೇಟರ್ ಒಳಗೈತಿ ಇಫ್ ಯು ಸೆಂಡ್ ದಿಸ್ T2 into this side you will get in the numerator ಹೌದಾ ಬರೀತೀನಿ ನೋಡಿ ಇಲ್ಲೇ ಬರೀತೀನಿ ಅಂದ್ರೆ ಏನಾಗ್ತೈತಿ ಇದು ಸೊ P1 V1 by T1 ಈ ಕಡೆ ಆಸ್ ಇಟ್ ಇಸ್ ಲೆಫ್ಟ್ ಹ್ಯಾಂಡ್ ಸೈಡ್ ಇದೆ ಆಸ್ ಇಟ್ ಇಸ್ ಬರೆದಿನ ಹೌದ್ರಿ ಸೊ ರೈಟ್ ಹ್ಯಾಂಡ್ ಒಳಗೆ ಏನಪ್ಪ ಅಂದ್ರೆ P2 ಕಾಯಬೇಕಾಗಿತ್ತು ಈ ಕಡೆ ಹೌದಾ ಈ ಕಡೆ P2 ಅಷ್ಟೇ ಕಾಯಬೇಕಾಗಿತ್ತು ಈ T2 ಈ ಕಡೆ ಕಳಿಸಿದ್ರೆ ಏನಾಗ್ತೈತಿ ಇಟ್ ವಿಲ್ ಕಮ್ ಇನ್ ಟು ದ ನ್ಯೂಮಿನೇಟರ್
ಆ ಥರ ಇದ್ರೆ ಇದು ಈ ಕಡೆ ಬರ್ತೈತಿ. ಈ V2 ಅನ್ನು ಈ ಕಡೆ ಕಳಿಸಿರಪ್ಪ ಅಂದ್ರೆ ಇಟ್ ವಿಲ್ ಕಮ್ ಇನ್ ಟು ದ ವಾಟ್ ಡಿನಾಮಿನೇಟರ್. ಕ್ಲಿಯರ್? P2. ಸೊ ಅಂದ್ರೆ ಏನಾಯ್ತು ನಮ್ಮಲ್ಲಿ P2 is equal to P1 V1 P2 divided by P1 into P2 ಆಯ್ತು. ಸೊ ಈಗ ಜಸ್ಟ್ ಏನು ಮಾಡ್ರಿ ವ್ಯಾಲ್ಯೂವನ್ನು ಆ್ಯಡ್ ಮಾಡೋಣ ನಾವೀಗ ಜಸ್ಟ್. ಕ್ಲಿಯರ್? ಸೊ P2 is equal to P1 ಅಂದ್ರೆ ಎಷ್ಟೈತೆ ನಮ್ದು P1. ಸೊ P1 ಎಷ್ಟೈತೆ 760 mm of Hg ಅಂತೈತಿ ಇಂಟು P1 ಎಷ್ಟೈತೆ ನಮ್ದು 600 ml ಐತಿ. ಇನ್ನು T2 ಎಷ್ಟೈತಪ್ಪ ಟೆಂಪರೇಚರ್ T2 ಇಲ್ಲಿ ಐತಿ ಇಲ್ಲಿ ಐತಿ 283 ಕೆಲ್ವಿನ್ ಐತಿ ನೋಡ್ರಿ ಕರೆಕ್ಟಾ. ಸೊ 283 ಕೆಲ್ವಿನ್ ಐತಿ ಕರೆಕ್ಟ್. ಸೊ 283 ಕೆಲ್ವಿನ್ ಐತಿ. ಸೊ ಇದರ ನ್ಯೂಮಿನೇಟರ್ P1 ಅಂದ್ರೆ ಇಲ್ಲಿ ಐತಿ 760 ml of Hg, P1 ಅಂದ್ರೆ ಇಲ್ಲಿ ಐತಿ 600 ml. ಇನ್ನು T2 ಅಂತಂದ್ರೆ ಎಷ್ಟಪ್ಪ ಅಂತಂದ್ರೆ ಇಲ್ಲಿ ಐತ್ರಿ ಇಲ್ಲಿ ಐತಿ 283 ಕೆಲ್ವಿನ್ ಆಯ್ತು. ಇನ್ನು ಡಿನಾಮಿನೇಟರ್ ಬಂದ್ರಪ್ಪ ಅಂದ್ರೆ ಎಷ್ಟೈತಿ T1 is equal to ಎಷ್ಟೈತಿ ನಮ್ದು 298 ಕೆಲ್ವಿನ್ ಐತಿ. ಸೊ ಇಂಟು V2 ಅಂದ್ರೆ ಏನಾದ್ರೆ V2 ಅಂದ್ರೆ 640 ml ಆಗ್ತದೆ. ಸೊ ಇಲ್ಲ ಯೂನಿಟ್ ಎಲ್ಲಾನು ಬರ್ದು ಅಂದ್ರೆ ಸಹಿತ ನಮ್ಗೆ ಏನಾಗ್ತೈತಿ ಅಂದ್ರೆ P2 ನಮ್ಗೆ ಎಲ್ಲ ಬರಬೇಕು. ನಮ್ಗೆ ಯೂಶುವಲಿ ನಮ್ಗೆ P1 ಏನಪ್ಪ ಅಂದ್ರೆ mm of Hg ಅಂತ ಬರ್ದಾರ 760 mm of Hg ಅಂತ ಇದು ಯೂನಿಟ್ ಐತಿ ಇದರದ್ದು P1 ದ. ಹಂಗಾದ್ರೆ P2 ನ ಅಷ್ಟೇ ಬರ್ತದೆ. ಸೊ ಹೆಂಗ್ ಬರ್ತೈತಪ್ಪ ಅಂತಂದ್ರೆ ನೋಡ್ರಿ ಇಲ್ಲಿ ಕೆಲ್ವಿನ್ ಐತಿ ಇಲ್ಲಿ ಕೆಲ್ವಿನ್ ಐತಿ ಕ್ಯಾನ್ಸಲ್ ಆಯ್ತು, ಇಲ್ಲಿ ml ಐತಿ ಇಲ್ಲಿ ml ಐತಿ ಕ್ಯಾನ್ಸಲ್ ಆಯ್ತು. ಕ್ಲಿಯರ್? ಸೊ ಇದೆಲ್ಲ ನೀವು ಸಿಂಪ್ಲಿಫೈ ಮಾಡಬೇಕು ಅಂದ್ರೆ ಲಾಸ್ಟ್ ನಮ್ಗೆ ಎಷ್ಟು ಬರ್ತೈತಪ್ಪ ಅಂತಂದ್ರೆ 676.6 mm of Hg ಅಂತ ಬರ್ತೈತೆ ನೋಡಿ ಆನ್ಸರ್. Clear? If you just simplify it, you will get the answer is 676.6 mm of Hg. ಇಷ್ಟು ನಮಗೆ ಏನಪ್ಪ ಅಂದ್ರೆ ಆನ್ಸರ್ ಬರ್ತೈತ್ರಿ. ಕ್ಲಿಯರ್? ಸೊ ಏನು ಮಾಡಬೇಕು ಇದನ್ನ ಫಸ್ಟ್ ಎಲ್ಲರೂ ನ್ಯೂಮಿನೇಟರ್ ಮಲ್ಟಿಪ್ಲೈ ಮಾಡ್ಕೋಬೇಕ್ರಿ, ಆಮೇಲೆ ಡಿನಾಮಿನೇಟರ್ ಎಲ್ಲ ಮಲ್ಟಿಪ್ಲೈ ಮಾಡ್ಕೋಬೇಕು. ಸೊ ಅವಾಗ ನೀವು ಡಿವೈಡ್ ಮಾಡಬೇಕು. ಹೌದಾ? ಎಲ್ಲಾನು ಎಟ್ ಟೈಮ್ ಟೈಪ್ ಮಾಡಿದ್ವಿ ಅಂದ್ರೆ ಇಲ್ಲಿ ಡಿಫ್ರೆಂಟ್ ಆನ್ಸರ್ ಆ್ಯಕ್ಚುಲಿ. ಕ್ಲಿಯರ್? ಕ್ಯಾಲ್ಕುಲೇಟರ್ ಒಳಗೆ ನಾವು ಈಗ ಡಿವೈಡ್ ಮಾಡಬೇಕಾದ್ರೆ ಗೊತ್ತಿರಬೇಕು ನಮ್ಗೆ ಹೆಂಗೆ ಡಿವೈಡ್ ಮಾಡ್ಬೇಕು ಅಂತೇಳಿ. ಸೊ ಫಸ್ಟ್ ಎಲ್ಲಾನು ಮಲ್ಟಿಪ್ಲೈ ಮಾಡ್ಕೋಬೇಕು. ಯಾವುದೇ ನ್ಯೂಮಿನೇಟರ್ ಅಷ್ಟೇ ಮಲ್ಟಿಪ್ಲೈ ಮಾಡ್ಕೋಬೇಕು. ನಥಿಂಗ್ ಬಟ್ ಹೌ ಇಟ್ ಇಸ್ ಫಸ್ಟ್ ಯು ಹ್ಯಾವ್ ಟು ಮಲ್ಟಿಪ್ಲೈ ವಿತ್ 760 into 600 into 283. ಕ್ಲಿಯರ್? ಇದೊಂದು ಸಪ್ರೇಟ್ ಮಾಡಿ ಇಟ್ಕೊಳ್ಳೋದು ಆನ್ಸರ್ ಬರ್ಬೋದು ಇಲ್ಲಿ ಎಷ್ಟು ಬರ್ತೈತೆ ಅಷ್ಟೇ. ಆಮೇಲೆ ಏನು ಮಾಡ್ಬೇಕು ಮತ್ತೆ 298 into 640 ಮಾಡ್ಕೋಬೇಕು. ಅದನ್ನ ಮಲ್ಟಿಪ್ಲೈ ಮಾಡಿದ್ರೆ ಮತ್ತೆ ಆನ್ಸರ್ ಬರ್ಕೋಬೇಕು. ಸೊ ಯಾವಾಗ ನಿಮ್ಗೆ ಆನ್ಸರ್ ಬರ್ತೈತೆ ಅವಾಗ ಏನು ಮಾಡಬೇಕು ಅಂದ್ರೆ ಡಿವೈಡ್ ಮಾಡ್ಕೋಬೇಕು. ಅವಾಗ ಏನಪ್ಪ ಅಂದ್ರೆ ಇಲ್ಲಿ ಗೆಟ್ ಆನ್ಸರ್ ದಿಸ್ ಮಚ್, ಅದರ್ವೈಸ್ ಇಲ್ಲಿ ಗೆಟ್ ಡಿಫ್ರೆಂಟ್ ಆನ್ಸರ್. ಕ್ಲಿಯರ್? ಸೊ ಕಮೆಂಟ್ ಮಾಡೋದಿಲ್ಲ ಮತ್ತೆ ತಪ್ಪು ಮಾಡಿದ್ರಿ ಸರ್ ಅಂತ. ಕ್ಲಿಯರ್? ಸೊ ಯು ವಿಲ್ ಬಿ ರಾಂಗ್ ಅಟ್ ದ ಟೈಮ್. ಸೊ ನೀವು ತಪ್ಪು ಮಾಡಿದ್ರಿ ಅರ್ಥ ಆಗೈತ್ರಿ. ಫಸ್ಟ್ ಎಲ್ಲಾನು ಮಲ್ಟಿಪ್ಲೈ ನ್ಯೂಮಿನೇಟರ್ ಮಾಡ್ಕೊಳ್ಳೋದು, ಆಮೇಲೆ ಡಿನಾಮಿನೇಟರ್ ಮಾಡ್ಕೊಳ್ಳೋದು. ಸೊ ಡೆಫಿನೆಟ್ಲಿ ವಿಲ್ ಗೆಟ್ ದ ಆನ್ಸರ್ ದಿಸ್ ಮಚ್. ಕ್ಲಿಯರ್? ಸೊ ಜಸ್ಟ್ ಚೆಕ್ ಇಟ್ ಯುವರ್ ಸೆಲ್ಫ್. ಓಕೆ? So this is of the what ideal gas equation. Ideal gas equation ಆದ್ರೆ ideal gas equation ಮೇಲೆ ಪ್ರಾಬ್ಲಮ್ ಆಯ್ತು. ಹೌದಾ? ideal gas ಆಯ್ತು, combined gas equation ಆದ್ರೆ combined gas law ಅಂತ ಹೇಳ್ಬೋದು. ಅದರ ಮೇಲೆ ಏನಪ್ಪ ಅಂದ್ರೆ ಪ್ರಾಬ್ಲಮ್ ಆಯ್ತು. ಇನ್ನು ನೆಕ್ಸ್ಟ್ so as the Avogadro number, so Avogadro law says, so after the Avogadro law also we have just find out the what is the difference between or what is the relationship between the density and molar mass. ಅವಾಗಾಡ್ರೋ ಲಾ ಬಿಡಿಸಿದ ನಂತರ ಅಲ್ಲೂ ಸಹಿತ ಏನು ಮಾಡಿದ್ವಿ ನಾವು ಡೆನ್ಸಿಟಿ ಮತ್ತು ಮೊಲಾರ್ ಮಾಸ್ಗೆ ಯಾವ ಥರ ರಿಲೇಷನ್ ಐತೆ ಅಂತ ನೋಡಿದ್ವಿ. ಹೌದಾ? ಅಲ್ಲಿ ನಮ್ಗೆ ಏನು ಗೊತ್ತಾಗ್ತೈತಿ ಡಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಮ್ ಅಂತ ಬರ್ತೈತೆ ನೋಡಿ ಅಲ್ಲಿ. ಅದು ಹೌದಂದ್ರೆ ಏನ್ರಿ ಡೆನ್ಸಿಟಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮೊಲಾರ್ ಮಾಸ್ ಅಂತ ನಮ್ಗೆ ಗೊತ್ತಾಗ್ತೈತಿ. ಸೊ ಅದ ಸೇಮ್ ಕಾನ್ಸೆಪ್ಟ್ನ ಇಟ್ಕೊಂಡು ಮತ್ತೆ ಇಲ್ಲೂ ನಾವೇನಪ್ಪ ಸಾಲ್ವ್ ಮಾಡ್ಬೋದು. ಈ ಎರಡು ಯಾವ್ದಾದ್ರು ಒಂದು ನಿಮ್ಗೆ ಎಕ್ಸಾಮ್ನಾಗ ಕೇಳ್ಬೋದು. ರೈಟ್ ದ what is relationship between density and molar mass ಅಂತ ಕೇಳಿದಾಗ ಇದನ್ನೆಲ್ಲ ಬಿಡಿಸಿ ಅಥವಾ ಇದನ್ನೆಲ್ಲ ಬಿಡಿಸಿ ಯಾವ್ದಾದ್ರು ಬಿಡಿಸಿ ನೀಡ್ತೀವಿ. ತಿಳಿತಾ? ಅವಾಗಾಡ್ರೋ ಲಾ ಮೇಲೆ ಬಿಡಿಸ್ಬೋದು ಅಥವಾ ಏನ್ರಿ ಇದನ್ನೆಲ್ಲ ಬಿಡಿಸ್ಬೋದು. ನಾವು ಎರಡು ಸಿಂಪಲ್ ಅವ. ಹೌದಾ? ಸೊ ಏನಪ್ಪ ಅವಾಗಾಡ್ರೋ ಲಾ ಮೇಲೆ ಆಗಿದ್ದೀವಿ ವ್ಯಾಲ್ಯೂ ಮತ್ತು ನಂಬರ್ ಆಫ್ ಮೋಲ್ಸ್ ರಿಲೇಶನ್ಶಿಪ್ ತಗೊಂಡು ಏನು ಮಾಡಿದ್ವಿ ನಾವಲ್ಲಿ ಡೆನ್ಸಿಟಿ ಮತ್ತು ಮೊಲಾರ್ ಮಾಸ್ಗೆ ಇರೋ ಡಿಫರೆಂಟ್ ಏನಪ್ಪ ರಿಲೇಶನ್ಶಿಪ್ ಅನ್ನ ಫೈಂಡ್ ಔಟ್ ಮಾಡಿದ್ವಿ. ಸೊ ಏನು ಹೇಳ್ತೀವಿ ಲಾಸ್ಟ್ ಕನ್ಕ್ಲೂಷನ್ ರೀ, density is always directly proportional to what
ಮಾಲಿಕ್ಯುಲರ್ ಮಾಸ್ ಆರ್ ಮೋಲಾರ್ ಮಾಸ್ ಅಂತ ಹೇಳ್ತೀವಿ ಅಂದ್ರೆ ಅದನ್ನ ಏನು ಮಾಡ್ತಾರೆ ಸೇಮ್ ಮತ್ತೆ ಏನು ಮಾಡ್ತಾರೆ ರಿಲೇಷನ್ ಬಿಟ್ವೀನ್ ದ ವಾಟ್ ಡೆನ್ಸಿಟಿ ಅಂಡ್ ಮೋಲಾರ್ ಮಾಸ್ ಆಫ್ ಎ ಗ್ಯಾಸಸ್ ಸಬ್ಸ್ಟೆನ್ಸ್ ಅಂತ ಹೇಳ್ತಾರೆ ಯಾವುದೋ ಒಂದು ಗ್ಯಾಸಸ್ ಸಬ್ಸ್ಟೆನ್ಸ್ ಅನ್ನು ತಗೊಂಡ್ರೆ ಅಲ್ಲಿ ಏನಾಗೈತೆ ನಮಗೂ ಡೆನ್ಸಿಟಿ ಮತ್ತು ಮೋಲಾರ್ ಮಾಸ್ಗೆ ಏನು ರಿಲೇಶನ್ಶಿಪ್ ಐತಿ ಅಂತೇಳಿ ಫೈಂಡ್ ಔಟ್ ಮಾಡೋದ್ರೆ ಅದಕ್ಕೆ ಎಕ್ಸಾಂಪಲ್ ಏನು ಮಾಡ್ತೀವಿ ಫಸ್ಟ್ಗೆ ಸೊ ವಿ ನೋ ದಟ್ ಆಲ್ರೆಡಿ ವಾಟ್ ವಿ ನೋ ಐಡಿಯಲ್ ಗ್ಯಾಸ್ ಇಕ್ವೇಷನ್ ವಿ ನೋ ಐಡಿಯಲ್ ಗ್ಯಾಸ್ ಇಕ್ವೇಷನ್ ಅಂತ ನಮ್ಗೆ ಗೊತ್ತೈತಿ ಏನಪ್ಪ ಪಿ ವಿ ಇಸ್ ಈಕ್ವಲ್ ಟು ಎನ್ ಆರ್ ಟಿ ನಮ್ದು ಐಡಿಯಲ್ ಗ್ಯಾಸ್ ಇಕ್ವೇಷನ್ ರೀ ಹೌದಾ ಓಕೆ ಸೊ ಇಲ್ಲಿ ಎನ್ ಅಂದ್ರೆ ನಮ್ಗೆ ಗೊತ್ತೈತಿ ನಂಬರ್ ಆಫ್ ಮೋಲ್ಸ್ ನಮ್ಗೆ ಏನು ಹೇಳ್ತೀವಿ ನಾವು ನಂಬರ್ ಆಫ್ ಮೋಲ್ಸ್ ಏನು ಮಾಡ್ತೀವಿ ಎಮ್ ಡಿವೈಡೆಡ್ ಬೈ ಕ್ಯಾಪಿಟಲ್ ಎಮ್ ಅಂದ್ರೆ ಮಾಸ್ ಆಫ್ ಎ ಗ್ಯಾಸ್ ಡಿವೈಡೆಡ್ ಬೈ ಮೋಲಾರ್ ಮಾಸ್ ಮಾಡಿದ್ರೆ ಏನು ಸಿಗ್ತದೆ ನಮ್ಮಲ್ಲಿ ಎಷ್ಟು ನಂಬರ್ ಆಫ್ ಮೋಲ್ಸ್ ಗ್ಯಾಸ್ ಐತೆ ಅನ್ನೋದು ಗೊತ್ತಾಗ್ತೈತಿ ಸ್ಮಾಲ್ ಎಮ್ ಇಸ್ ಈಕ್ವಲ್ ಟು ಸ್ಮಾಲ್ ಎನ್ ಇಸ್ ಈಕ್ವಲ್ ಟು ಸ್ಮಾಲ್ ಎಮ್ ಡಿವೈಡೆಡ್ ಬೈ ಕ್ಯಾಪಿಟಲ್ ಎಮ್ ಎಮ್ ಇಸ್ ಮಾಸ್ ಆಫ್ ಎ ಗ್ಯಾಸ್ ಸ್ಮಾಲ್ ಎಮ್ ಕ್ಯಾಪಿಟಲ್ ಎಮ್ ಇಸ್ ವಾಟ್ ಮೋಲಾರ್ ಮಾಸ್ ಅಂತ ಬರ್ತದೆ ಹೌದ್ರಿ ಸೊ ಆ ಎಮ್ ಜಾಗದಾಗ ಏನು ಮಾಡ್ತೀನಿ ಜಸ್ಟ್ ಈ ವ್ಯಾಲ್ಯೂನ ಆ್ಯಡ್ ಮಾಡೋಣ ಪುಟ್ ಎಮ್ ಇಸ್ ಈಕ್ವಲ್ ಟು ವಾಟ್ ಎಮ್ ಬೈ ಎಮ್ ಇದ್ರ ಜಾಗದಾಗ ಏನು ಮಾಡಿರಿ ಎಮ್ ಬೈ ಎಮ್ ಅಂತ ಬರ್ತೀನಿ ಸೊ ಉಳಿದೆಲ್ಲ ಸೇಮ್ ಐತೆ ಕ್ಲಿಯರ್ ಸೊ ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀನಿ ಅಂದ್ರೆ ಈ ವಿ ಅನ್ನು ಈ ಕಡೆ ಕಳಿಸ್ತೀನಿ ನೆಕ್ಸ್ಟ್ ಸೊ ವಾಟ್ ವಿ ಗೆಟ್ ಪಿ ಇಸ್ ಈಕ್ವಲ್ ಟು ಎಮ್ ಆರ್ ಟಿ ಸೇಮ್ ಐತಿ ಇಲ್ಲಿ ಎಮ್ ಇಂಟು ವಿ ಹಾಕೈತಿ ಹೌದಾ ಸೊ ಎಮ್ ಇಂಟು ವಿ ಹಾಕೈತಿ ಇದನ್ನ ಯಾಕೆ ನಾವು ಈ ಕಡೆ ಕಳಿಸಿದೀಪ ಅಂದ್ರೆ ನಮಗೆ ಯಾವ್ಯಾವ ಗೊತ್ತಿದೆ ಡೆನ್ಸಿಟಿ ಇಸ್ ಈಕ್ವಲ್ ಟು ಗೊತ್ತೈತಿ ಈಗಾಗಲೇ ಹೌದಾ ಡೆನ್ಸಿಟಿ ಅಂತ ಏನೈತೆ ನಮ್ಗೆ ಇಕ್ವೇಶನ್ ಡಿ ಇಸ್ ಈಕ್ವಲ್ ಟು ವಾಟ್ ಇಟ್ ಇಸ್ ಸ್ಮಾಲ್ ಎಮ್ ಬೈ ವಿ ಹೌದಾ ಮಾಸ್ ಅಪಾನ್ ಯೂನಿಟ್ ವ್ಯಾಲ್ಯೂಮ್ ಅಂತ ಹೇಳ್ತಿರಲ್ಲ ಮಾಸ್ ಪರ್ ಯೂನಿಟ್ ವ್ಯಾಲ್ಯೂಮ್ ಅಥವಾ ಮಾಸ್ ಅಪಾನ್ ಯೂನಿಟ್ ವ್ಯಾಲ್ಯೂಮ್ ಅಂತ ಹೇಳ್ತೀವಿ ಅದನ್ನ ಡೆನ್ಸಿಟಿ ಅಂತ ಕರಿತೀವಿ ನಾವು ಹೌದ್ರಿ ಸೊ ಇಲ್ಲಿ ನಮ್ಗೆ ಹಂಗೆ ಕಾಣಿಸ್ತೈತೆ ನೋಡ್ರಿ ಎಮ್ ಡಿವೈಡ್ ಬೈ ವಿ ಅಂತ ಐತಿ ಕಾಣೈತ್ರಿ ಎಮ್ ಡಿವೈಡ್ ಬೈ ವಿ ಐತಿ ಸೊ ಈ ಎಮ್ ಬೈ ವಿ ಜಾಗದಾಗ ಏನು ಮಾಡೋಣ್ರಿ ಡಿ ಅಂತ ತುಂಬ ನಾವು ಜಸ್ಟ್ ವಿ ಕ್ಯಾನ್ ಜಸ್ಟ್ ಸಬ್ಸ್ಟಿಟ್ಯೂಟ್ ಬೈ ಎಮ್ ಬೈ ವಿ ಆಸ್ ಅ ಡಿ ಸೊ ವಾಟ್ ವಿ ಗೆಟ್ ಹಿಯರ್ ಇಸ್ ಪಿ ಇಸ್ ಈಕ್ವಲ್ ಟು ವಾಟ್ ವಿ ಗಾಟ್ ಡಿ ಆರ್ ಟಿ ಡಿವೈಡ್ ಬೈ ಕ್ಯಾಪಿಟಲ್ ಎಮ್ clear so dRT by capital M and once we send this M into this side ಈ M ಅನ್ನು ಈ ಕಡೆ ಕಳಿಸಿರಪ್ಪ ಅಂದ್ರೆ ಏನಾಗ್ತೈತ್ರಿ ಕ್ಯಾಪಿಟಲ್ M ಇಲ್ಲಿ ಬರ್ತೈತಿ ಸೊ ಈ P ಇಲ್ಲಿ ಬರ್ತೈತಿ ಸೊ dRT ಡಿವೈಡೆಡ್ ಬೈ P ಅಂತ ಆಯ್ತು ಅಂದ್ರೆ ಏನಾಗ್ತೈತ್ರಿ ಇಲ್ಲಿ ಅಗೇನ್ molecular mass and the density equal to sign ಮುಂದೆ ಇದ್ರೆ ಏನು ಹೇಳ್ತಿದ್ರೆ they are directly proportional ಅಂತ ಹೇಳ್ತೀವಿ density and molar mass is directly proportional ಅಂತ ಹೇಳ್ತೀವಿ ಅರ್ಥ ಆಗೈತ್ರಿ ಸಿಂಪಲ್ ಐತಿ ಪಿ ವಿ ಇಸ್ ಈಕ್ವಲ್ ಟು ಎನ್ ಆರ್ ಟಿ ಬಂದಿದ್ರಿ ಸೊ ಎನ್ ಇಸ್ ಈಕ್ವಲ್ ಟು ಏನು ಹೇಳ್ತೈತೆ ನಮ್ದು ಇಕ್ವೇಶನ್ ಸ್ಮಾಲ್ ಎಮ್ ಬೈ ಕ್ಯಾಪಿಟಲ್ ಎಮ್ ಹೌದಾ ಅದು ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿವಿ ಇಲ್ಲಿ ಸೊ ಅವಾಗ ಏನಾಯ್ತು ನಮಗಲ್ಲಿ ಪಿ ವಿ ಇಸ್ ಈಕ್ವಲ್ ಟು ಎಮ್ ಬೈ ಎಮ್ ಇಂಟು ಆರ್ ಟಿ ಆಯಿತು ಇನ್ನು ಈ ವಿ ಅನ್ನು ಈ ಕಡೆ ಕಳಿಸಿದ ನೆಕ್ಸ್ಟ್ ಸ್ಟೆಪ್ ಒಳಗೆ ಅಂದ್ರೆ ಏನಾಯ್ತು ಪಿ ಇಸ್ ಈಕ್ವಲ್ ಟು ಎಮ್ ಆರ್ ಟಿ ಡಿವೈಡೆಡ್ ಬೈ ಎಮ್ ಇಂಟು ವಿ ಆಯಿತು ಇನ್ನು ಆಸ್ ಪರ್ ವಿ ನೋ ದಟ್ ಡೆನ್ಸಿಟಿ ಇಸ್ ಈಕ್ವಲ್ ಟು ಮಾಸ್ ಅಪಾನ್ ವ್ಯಾಲ್ಯೂಮ್ ಕ್ಲಿಯರ್ so as we are finding here as we are just looking at m upon v ಇಲ್ಲಿ ನಮಗೆ ಕಾಣಿಸ್ತದೆ ಅದಕ್ಕೆ ಏನು ಮಾಡ್ರಿ we are just replacing this m upon v by this d ಈ m by v ಜಾಗದಾಗ ಏನು ಮಾಡಿದ್ವಿ ಜಸ್ಟ್ d ಅಂತ ಬರ್ದ್ವಿ ಏನಾಯ್ತು ಅವಾಗ dRT divided by m ಉಳಿತು ಸೊ ಇನ್ನ ಈ m ಅನ್ನು ಈ ಕಡೆ ಕಳಿಸ್ರಿ ಅಥವಾ ಈ p ಅನ್ನು ಈ ಕಡೆ ಕಳಿಸ್ರಿ ಏನಾಗ್ತೈತೆ ಅವಾಗ ಸೊ m is equal to dRT divided by p ಅಂತ ಆಗ್ತೈತಿ so is equal to m is equal to dRT ಅಂದ್ರೆ so m is directly proportional to what density ಅಂದ್ರೆ molar mass is directly proportional to density ಅಂತ ನಮಗೆ ಗೊತ್ತಾಗ್ತದೆ ಹೌದ್ರಿ ಸೊ ನೀವು ಯಾವ್ದು ಈಕ್ವೇಷನ್ ತಗೊಂಡು ಬಿಡಿಸಿದ್ರು ಸೇಮ್ ಬರ್ತದೆ ಅವಾಗ ನಂಬರ್ ತಗೊಂಡು ಬಿಡಿಸಿದ್ರೆ ಅಲ್ಲಿ ಏನಾಗೈತಿ d is equal to ನ ಬರ್ತದೆ ನೋಡಿ ಅಥವಾ m is equal to ಅಂತ ಬರ್ತದೆ ಹೌದಾ so d is equal to m or m is equal to d so both are what it is what we can consider density is directly proportional to what molar mass ಅಂತ ಹೇಳ್ತೀವಿ ಕ್ಲಿಯರ್ಲಿ ಸೊ ಇಷ್ಟ ಆದ ನಂತರ ಸೊ ನೆಕ್ಸ್ಟ್ ನಮ್ಗೆ ಏನು ಬರ್ತದಪ್ಪ ಅಂದ್ರೆ ಇನ್ನೊಂದು ಲಾ ಬರ್ತದೆ ಅದು ಯಾವ್ದಪ್ಪ ಅಂತಂದ್ರೆ ಡಾಲ್ಟನ್ಸ್ ಅಂತಕ್ಕಂಥ ಸೈಂಟಿಸ್ಟ್ ಸೊ ಯು ಜಸ್ಟ್ ಹರ್ಡ್ ದ ನೇಮ್ ಡಾಲ್ಟನ್ ಅಂತ ಹೆಸರು ಕೇಳಿದಿತ್ತು ಭಾಳ ಸಾರಿ ಸೊ ಡಾಲ್ಟನ್ಸ್ ಲಾ ಆಫ್ ಪಾರ್ಷಿಯಲ್ ಪ್ರೆಷರ್ ಅಂತ ಹೇಳ್ತಾನೆ ಸೊ ಪಾರ್ಷಿಯಲ್ ಅಂದ್ರೆ ಫುಲ್ಲಿ ಆ್ಯಂಡ್ ಪಾರ್ಷಿಯಲ್ ನಿಮ್ಗೆ ಗೊತ್ತಿತ್ತು ಪಾರ್ಷಿಯಲಿ ಕಂಪ್ಲೀಟೆಡ್ ಫುಲ್ಲಿ ಕಂಪ್ಲೀಟೆಡ್ ಹೌದ್ರಿ ಸೊ ಪಾರ್ಷಿಯಲಿ ಕಂಪ್ಲೀಟೆಡ್ ಮತ್ತು ಫುಲ್ಲಿ ಕಂಪ್ಲೀಟೆಡ್ ಅನ್ನೋದಕ್ಕೆ ಏನ್ರಿ ಅರ್ಥ ಸೊ ಯೂಶ್ವಲಿ ನಾವು ಗ್ಯಾಸ್ ಅಂತ ನಾವು ತಗೊಂಡಾಗ ಸೊ ಈ ವರ್ಡನ್ನು ಯೂಸ್ ಮಾಡ್ತೀವಿ ನಾವು ಪಾರ್ಷಿಯಲಿ ಫಿಲ್ಡ್ ಅಂತ ವರ್ಡ್ ಯೂಸ್ ಮಾಡ್ತೀವಿ ಪಾರ್ಷಿಯಲಿ ಫಿಲ್ಡ್ ಅಂದರೆ ಸ್ವಲ್ಪ ಸ್ಪೇಸ್ ಅಷ್ಟೇ ಫುಲ್ ಕಂಪ್ಲೀಟ್ ಆಗಿ ಕವರ್ ಆಗಿಲ್ಲ ಸೊ ಪಾರ್ಷಿಯಲಿ ಅಂತ ಅರ್ಥ ಇನ್ನು ಪಾರ್ಷಿಯಲ್ ಪ್ರೆಷರ್ ಅಂತಂದ್ರೆ ಏನು
ಪಾರ್ಷಿಯಲ್ ಪ್ರೆಷರ್ ಅಂತಂದ್ರೆ ಸೊ ಒಂದು ಎಕ್ಸಾಂಪಲ್ ನಾವು ತಗೊಂಡ್ರಿ ಏನಪ್ಪಾ ಅಂದ್ರೆ we have the water, oxygen and carbon dioxide and methane. So some of the gases we have taken. Usually they said the word they should be non-reactive gases ಅಂತ ವರ್ಡ್ ಯೂಸ್ ಮಾಡ್ತಾರೆ ಅಂದ್ರೆ ಸೊ ನೀವು ಯಾವುದೇ ಎರಡು ಗ್ಯಾಸ್ ಕೂಡಿಸಿದ ಕೂಡ ಅಲ್ಲಿ ಏನು ರಿಯಾಕ್ಷನ್ ಆಗಬಾರ್ದು, ಎರಡೂ ಸುಮ್ಮನೆ ತಂಪುರ್ತಕ್ಕ ಇರ್ಬೇಕು. ಹೌದಾ? ಹೊಸದಾಗಿ ನಾವು ಕಾಲೇಜಿಗೆ ಬಂದಾಗ ನೀವು ಸ್ಟಾರ್ಟಿಂಗ್ ಡೇ ಸೆಂಟ್ ಸುಮ್ಮನೆ ನಿಮ್ಮ ಪುರ್ತಕ್ಕೆ ನೀವು ಇರ್ತಿರಲಿಲ್ಲ, ಯಾವ್ಯಾವ ಬರೀ ಆ ಕಡೆ ನೋಡ್ಕೊಂಡು ಸುಮ್ಮನೆ ಕೂತಿರ್ತೀರಿ. ಸೊ ಹಂಗೇನಪ್ಪ ಅಂದ್ರೆ ಅವು ಗ್ಯಾಸಸ್ ಏನಿರ್ಬೇಕು, ನೀವು 4-5 ಗ್ಯಾಸಸ್ ನೀವು ಕೂಡಿಸಿದಿರಪ್ಪ ಅಂದ್ರೆ ತಮ್ಮ ಪುರ್ತಕ್ಕೆ ತಾವು ಇರ್ಬೇಕು ಅವು. ಹೌದಾ? ಸೊ ಏನು ಮಾಡ್ತಾವಪ್ಪ ಅಂತಂದ್ರೆ ನೋಡ್ರಿ, ಸೊ 4-5 ಗ್ಯಾಸಸ್ ಅನ್ನು ತೊಗೊಂಡು ನೀವು ಒಂದೇ ಏನೋ ಬಲೂನ್ ಹಾಕಿದ್ರಪ್ಪ ಅಂದ್ರೆ ಆಬ್ವಿಯಸ್ಲಿ ಇದರಲ್ಲಿ ಪ್ರೆಷರ್ ಒಂದು ಕ್ರಿಯೇಟ್ ಆಗ್ತೈತೆ. ಹೌದಾ? ಬಲೂನ್ ಏನಪ್ಪ ಅಂದ್ರೆ ಉಬ್ಬೈತಿಪ್ಪ ಅಂದ್ರೆ ಮಾಡ್ತೇನೆ. ಸೊ ಇವಾಗ ಜಸ್ಟ್ ಅಪ್ಲೈ ದ ಪ್ರೆಷರ್. ಅಂದ್ರೆ ನೀವು ಊದಿದಿರಪ್ಪ ಅಂದ್ರೆ ಏನಾಗಿದ್ರಲ್ಲಿ ಪ್ರೆಷರ್ ಅಪ್ಲೈ ಆಗಿದೆ, ಅಥವಾ ನೀವು 3-4 ಗ್ಯಾಸ್ ಅನ್ನು ಪಾಸ್ ಮಾಡಿದ್ರೆ ಅಂತ ಮಾಡ್ತೀನಿ ಪ್ರೆಷರ್ ಕ್ರಿಯೇಟ್ ಆಗೈತಿ. ಹೌದಾ? ಸೊ ದ್ಯಾಟ್ ಪ್ರೆಷರ್ ವಿ ಕ್ಯಾನ್ ಕ್ಯಾಲ್ಕುಲೇಟ್. ಅದು ಪ್ರೆಷರ್ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಬಟ್ ಆ ಪ್ರೆಷರ್ ಸೊ ನಾಗಲೇ ಫಾರ್ ಎಕ್ಸಾಂಪಲ್ ನಾನು ತೊಗೊಂಡ್ರೆ ಆಕ್ಸಿಜನ್ ತೊಗೊಂಡ್ರೆ, ಹೌದಾ, ನಿಯಾನ್ ತೊಗೊಂಡ್ರೆ, ಆಮೇಲೆ ಹೀಲಿಯಂ ತೊಗೊಂಡ್ರೆ. ಸೊ ಇವು 3 ಗ್ಯಾಸ್ ನೀವು ತೊಗೊಂಡಿದ್ದೀರಿ ಫಾರ್ ಎಕ್ಸಾಂಪಲ್. ಹೌದಾ? ಸೊ ಇದೊಂದು ಬಲೂನ್ ಫಿಲ್ಅಪ್ ಮಾಡಿದ್ದೀರಿ. ಹೌದಾ? ಸೊ ಇದೊಂದು ಬಲೂನ್ ಫಿಲ್ಅಪ್ ಮಾಡಿದಿರಿ. ಸೊ ಇದು ಪ್ರೆಷರ್ ಕ್ರಿಯೇಟ್ ಆಗಿದ್ದೀರಿ. ಸೊ ಈ ಪ್ರೆಷರ್ ಟೋಟಲ್ ಪ್ರೆಷರ್ ಏನು ಮಾಡ್ರಿ ಫಾರ್ ಎಕ್ಸಾಂಪಲ್ ಏನಪ್ಪ ಅಂದ್ರೆ ಒಂದು ಸೊ ಆಸ್ ವಿ ಕ್ಯಾನ್ ಜಸ್ಟ್ ಹ್ಯಾವ್ ದ ಎಕ್ಸಾಂಪಲ್. ಅಲ್ಲಿ ಎಕ್ಸಾಂಪಲ್ ತೊಗೊಂಡಾಗ ಏನು ಮಾಡ್ತೀರಪ್ಪ ಅಂದ್ರೆ ಒಂದು 75 mm ಆಫ್ Hg ಪ್ರೆಷರ್ ಐತೆ ತಿಳ್ಕೊಂಡಿರೋದು. ಹೌದ್ರಿ? 75 mm ಆಫ್ Hg ಪ್ರೆಷರ್ ಐತೆ ತಿಳ್ಕೊಳ್ಳೋಣ. ಸೊ ಆ 75 mm ಆಫ್ Hg ಪ್ರೆಷರ್ ಯಾವ ಗ್ಯಾಸ್ ಐತಪ್ಪ ಅಂತ ಕೇಳಿದ್ರೆ ಏನು ಹೇಳ್ತೀರಿ ನೀವು? ಹೌದಾ? ಆ 75 mm ಆಫ್ Hg ಯಾವ ಗ್ಯಾಸ್ ಪ್ರೆಷರ್ ಐತೆ ಅಂತ ಕೇಳಿದ್ರೆ ಏನು ಹೇಳ್ತೀರಿ ನೀವು? ಇಟ್ ಇಸ್ ದ ಪ್ರೆಷರ್ ಆಫ್ ಆಲ್ ದ 3 ಗ್ಯಾಸಸ್, ರೈಟ್? ಸೊ ಈ 3 ಗ್ಯಾಸ್ ಕೂಡ ನಮಗೆ ಎಷ್ಟೈತಪ್ಪ? 75 mm ಆಫ್ Hg ಪ್ರೆಷರ್ ಐತಿ. ಹೌದಾ? ಇದೇನ್ರಿ ಟೋಟಲ್ ಪ್ರೆಷರ್. ಇನ್ನು ಪಾರ್ಷಿಯಲ್ ಪ್ರೆಷರ್ ಅಂತಂದ್ರೆ ಏನು? ಈ ಆಕ್ಸಿಜನ್ ಅಷ್ಟೇ ಎಷ್ಟು ಪ್ರೆಷರ್ ಅಪ್ಲೈ ಮಾಡತೈತಿ, ಅಥವಾ ಈ ನಿಯಾನ್ ಅಷ್ಟೇ ಎಷ್ಟು ಪ್ರೆಷರ್ ಅಪ್ಲೈ ಮಾಡತೈತಿ, ಅಥವಾ ಈ ಹೀಲಿಯಂ ಅಷ್ಟೇ ಎಷ್ಟು ಪ್ರೆಷರ್ ಅಪ್ಲೈ ಮಾಡತೈತಿ ಅಂತ ನಾವು ಸಪರೇಟ್ ಫೈಂಡ್ ಔಟ್ ಮಾಡೋದಕ್ಕೆ ನಾವು ಏನು ಹೇಳ್ತೀವಪ್ಪ ಅಂತಂದ್ರೆ ಪಾರ್ಷಿಯಲ್ ಪ್ರೆಷರ್ ಅಂತ ವರ್ಡ್ ಯೂಸ್ ಮಾಡ್ತಾರೆ. ಹೌದ್ರಿ? ಇಟ್ ಈಸ್ ದ ಪ್ರೆಷರ್ ಎಕ್ಸರ್ಟೆಡ್ ಬೈ ಇಂಡಿವಿಜುವಲ್ ಗ್ಯಾಸಸ್ ಅಂತ ಹೇಳ್ತಾರೆ. ಹೌದ್ರೆ? ಇಟ್ ಇಸ್ ದ ಪ್ರೆಷರ್ ಎಕ್ಸರ್ಟೆಡ್ ಬೈ ಇಂಡಿವಿಜುವಲ್ ಗ್ಯಾಸಸ್. ಅಂದ್ರೆ ಪ್ರತಿಯೊಂದು ಸಪರೇಟ್ ಆಗಿರುವಂಥ ಗ್ಯಾಸಸ್ ತಮ್ಮದೇ ಆದಂಥ ಪ್ರೆಷರನ್ನು ಅಪ್ಲೈ ಮಾಡೋದು. ಅದಕ್ಕೆ ನಾವು ಏನು ಹೇಳ್ತೀವಿ? ಪಾರ್ಷಿಯಲ್ ಪ್ರೆಷರ್ ಅಂತ ವರ್ಡ್ ಯೂಸ್ ಮಾಡ್ತೀವಿ. ಅರ್ಥ ಆಗತ್ತೈತ್ರಿ? ಸೊ ಏನು ಹೇಳ್ತಾರೆ? ಇಫ್ ಯು ಜಸ್ಟ್ ಟೇಕ್ ಮೋರ್ ದ್ಯಾನ್ 1 ನಾನ್ ರಿಯಾಕ್ಟಿವ್ ಗ್ಯಾಸಸ್, ಕ್ಲಿಯರ್, ಇನ್ 1 ಕಂಟೈನರ್, ನೀವು ಒಂದಕ್ಕಿಂತ ಜಾಸ್ತಿ ಏನಪ್ಪ ಅಂದ್ರೆ ನಾನ್ ರಿಯಾಕ್ಟಿವ್ ಗ್ಯಾಸಸ್ ಅನ್ನ ಒಂದು ಕಂಟೈನರ್ ಒಳಗೆ ಹಾಕಿದ್ರಪ್ಪ ಅಂದ್ರೆ ಏನಾಗ್ತೈತಿಲ್ಲ, ಆಬ್ವಿಯಸ್ಲಿ ಪ್ರೆಷರ್ ಕ್ರಿಯೇಟ್ ಆಗ್ತೈತಿ. ಸೊ ಆ ಪ್ರೆಷರ್ ಎದಕ್ಕೆ ಡಿಪೆಂಡ್ ಐತಪ್ಪ ಅಂತಂದ್ರೆ ಇಟ್ ಇಸ್ ಡಿಪೆಂಡ್ಸ್ ಅಪಾನ್ ಬೋತ್ ಆಫ್ ದ ಗ್ಯಾಸಸ್. ಇಫ್ ದೇ ಆರ್ 2, it is directly related to the both of the gases, or if they are 3, this 75 mm Hg is directly related to these 3 gases. All the 3 gases are exerting this much pressure. ಈ 3 ಗ್ಯಾಸ್ ಕೂಡ್ಕೊಂಡು ಏನು ಮಾಡ್ತಾವ್ರಿ? ಇಷ್ಟು ಪ್ರೆಷರ್ ಅನ್ನು ಅಪ್ಲೈ ಮಾಡತಾವ ಅಂತ ಅರ್ಥ. ಹೌದಾ? ಸೊ ಹಂಗಾದ್ರೆ ಒಂದಾದ್ರೂ ಎಷ್ಟು ಐತಪ್ಪ ಅಂತ ಹೇಳಿ ಕಂಡುಹಿಡಿಬೇಕಾದ್ರೆ ಅದಕ್ಕೆ ಅವ ಏನು ಮಾಡ್ದಪ್ಪ ಅಂದ್ರೆ ಮುಂದೆ ಈಕ್ವೇಶನ್ ಬರೀತಾನೆ. ಕ್ಲಿಯರ್? ಸೊ ದಿಸ್ ಇಸ್ ಆಲ್ ಅಬೌಟ್ ದ ವಾಟ್ highlight of this what Dalton's law. Is the Dalton's law ಬಗ್ಗೆ ಏನು ಹೇಳಿದ್ರು ಅಂತ ನಿಮಗೆ ಗೊತ್ತಾಯ್ತು. ಕ್ಲಿಯರ್? ನೋಡಿ ಸ್ಟೇಟ್ಮೆಂಟ್ ಏನು ಹೇಳಿದ್ರಪ್ಪ ಅದು? ಇನ್ ಅ ಮಿಕ್ಸ್ಚರ್ ಆಫ್ ನಾನ್ ರಿಯಾಕ್ಟಿವ್ ಗ್ಯಾಸಸ್ ಟೋಟಲ್ ಪ್ರೆಷರ್ ಆಫ್ ಮಿಕ್ಸ್ಚರ್ ಈಸ್ ಈಕ್ವಲ್ ಟು ಸಮ್ ಆಫ್ ಪಾರ್ಷಿಯಲ್ ಪ್ರೆಷರ್ ಆಫ್ ಇಂಡಿವಿಜುವಲ್ ಗ್ಯಾಸಸ್ ಅಂತ ಹೇಳ್ತಾರೆ. ನೋಡಿ, ಇನ್ ಅ ಮಿಕ್ಸ್ಚರ್ ಇನ್ ದ ಸೆನ್ಸ್ ವಾಟ್ ಇಟ್ ಇಸ್ ಮೋರ್ ದನ್ 1 ಅಂತ ಹೇಳ್ತಾರೆ. ಮಿಕ್ಸ್ಚರ್ ಅಂತಂದಾಗ ಮಿಕ್ಸ್ಚರ್ ಆಫ್ ನಾನ್ ರಿಯಾಕ್ಟಿವ್ ಗ್ಯಾಸಸ್ ಅಥವಾ ಬೆಳೆಯೋಣ. ಹೌದಾ? ಮಿಕ್ಸ್ಚರ್ ಎಂತಾದ್ರೂ ಐತದು ನಾನ್ ರಿಯಾಕ್ಟಿವ್ ಗ್ಯಾಸಸ್ ಒಂದು ಮಿಕ್ಸ್ಚರ್ ಐತಿ. ಹೌದಾ? ಅದು ಅಲ್ಲಿ 2 ಇರ್ಬೋದು, 2ಕ್ಕಿಂತ ಜಾಸ್ತಿ ಏನಿರ್ಬೋದು ರೀ ಗ್ಯಾಸಸ್ ಇರ್ಬೋದು. ಅವನೇನು ಮಾಡಿದ್ವಿ ನಾವು ಒಂದು ಕಂಟೈನರ್ ಒಳಗೆ ಹಾಕಿದೀವಿ. ಸೊ ಅವಾಗ ಏನಾಗೈತಪ್ಪ? ಟೋಟಲ್ ಪ್ರೆಷರ್, ಈ ಟೋಟಲ್ ಪ್ರೆಷರ್ ಏನೈತಿ? ಟೋಟಲ್ ಪ್ರೆಷರ್ ಆಫ್ ದ ಮಿಕ್ಸ್ಚರ್ ಈಸ್ ಈಕ್ವಲ್ ಟು ದ ವಾಟ್? ಸಮ್ ಆಫ್ ದ ಪಾರ್ಷಿಯಲ್ ಪ್ರೆಷರ್ ಆಫ್ ಇಂಡಿವಿಜುವಲ್ ಗ್ಯಾಸಸ್ ಅಂತ ಹೇಳ್ತಾರೆ. ಹೌದಾ? ಪ್ರತಿಯೊಂದು ಗ್ಯಾಸಸ್ ಎಷ್ಟು ಅಪ್ಲೈ ಮಾಡೋದು ಪ್ರೆಷರ್ ಅನ್ನೋದು ಹಿಡ್ಕೊಂಡು ಎರಡು ಕೂಡಿಸಿದ ನಿಮ್ಗೆ ಏನು ಸಿಗ್ತೈತಿ ಅಲ್ಲಿ ಟೋಟಲ್ ಪ್ರೆಷರ್ ಅನ್ನೋದು ಸಿಗ್ತೈತಿ. ಹೌದಾ? ಫಾರ್ ಎಕ್ಸಾಂಪಲ್ 2 ಗ್ಯಾಸಸ್ ವಿ ಹ್ಯಾವ್ ಟೇಕನ್. ಸೊ ಇಟ್ ಇಸ್ ದ what is the answer of the 2 gases? The pressure exerted by the 2 gases we get total pressure. ಅಂದ್ರೆ ಅದೇನು ಹೇಳ್ತೀವಿ ಕನ್ಕ್ಲೂಷನ್ ಎದ್ರದ್ದು ಏನಪ್ಪ ಅಂದ್ರೆ 2 ಗ್ಯಾಸ್ ಕೂಡ ಎಷ್ಟು ಪ್ರೆಷರ್ ಹಾಕತ್ತಾವ ಅನ್ನೋದನ್ನ ಏನಪ್ಪ ಅಂದ್ರೆ ಟೋಟಲ್ ಪ್ರೆಷರ್ ಆಗಿರ್ತೈತಿ. ಹೌದಾ?
ಸೊ ಇಫ್ P is the total pressure, ಹೌದ್ರಿ, ಈ P ಅನ್ನೋದನ್ನ ಏನು ಮಾಡ್ತೀವಿ, ಟೋಟಲ್ ಪ್ರೆಷರ್ ಅಂತ ಕನ್ಸಿಡರ್ ಮಾಡಿರಪ್ಪ ಅಂದ್ರೆ ಏನಂತ ಕರಿತೀವಿ ಅಂದ್ರೆ P total is equal to P1 plus P2 plus P3 plus so on ಅಂತ ಹೇಳಿ. ಅಂದ್ರೆ ಏನದ P1 P2 P3 ಅಂದ್ರೆ ಏನದ, if you have taken three gases, the pressure of oxygen is P1, the pressure of neon is P2 and the pressure of helium is P3. ಹಾಗೆ ನೀವು ಎಷ್ಟು ಗ್ಯಾಸಸ್ ತಗೊಂಡಿದ್ರಲ್ಲ ಇದ್ರೊಳಗೆ ಈ ಬಲೂನ್ನಾಗ ಅಷ್ಟೆಲ್ಲದಕ್ಕೂ ಕೂಡಿ ಅದೊಂದು ಟೋಟಲ್ ಪ್ರೆಷರ್ ಅನ್ನೋದೈತೆ ಅಂತ ಹೇಳ್ತಾನೆ. ಅರ್ಥ ಆಗೈತ್ರಿ? ಸೊ ದಿಸ್ ಇಸ್ ವಾಟ್ ದ ಈಕ್ವೇಷನ್, P total is equal to P1 plus P2 plus P3 so on. ನೀವು ಎಷ್ಟು ತಗೊಂಡಿರ್ತೀರಿ ತಗೊಳ್ಬೋದು, ಅದೆಲ್ಲ ಕೂಡ ನಮ್ಗೆ ಏನಪ್ಪ ಅಂದ್ರೆ ಒಂದು ಪ್ರೆಷರ್ ಅನ್ನೋ ಸಿಗ್ತೈತಿ. ದಟ್ ಇಸ್ ವಾಟ್ ದ ಟೋಟಲ್ ಪ್ರೆಷರ್. ಕ್ಲಿಯರ್? ದಟ್ ಇಸ್ ದ ಟೋಟಲ್ ಪ್ರೆಷರ್. ನೆಕ್ಸ್ಟ್ ಪಾಯಿಂಟ್ ನೋಡಿ ಏನಪ್ಪ ಅಂದ್ರೆ ದ ಪ್ರೆಷರ್ ಎಕ್ಸರ್ಟೆಡ್ ಬೈ ದ ಇಂಡಿವಿಜುವಲ್ ಗ್ಯಾಸ್ ಇನ್ ಅ ಮಿಕ್ಸ್ಚರ್ ಇಸ್ ಕಾಲ್ಡ್ ವಾಟ್, ಪಾರ್ಷಿಯಲ್ ಪ್ರೆಷರ್ ಅಂತ ಹೇಳ್ತಾನೆ. ಹೌದಾ? ಡೆಫಿನೇಷನ್ ಹೇಳಿದ್ವಿ ನಾ ಈಗಾಗಲೇ. ಹೌದ್ರಿ, ನಾವು ಯಾವ್ದು ಪಾರ್ಷಿಯಲ್ ಪ್ರೆಷರ್ ಅಂತ ಕರಿತೀವಿ, ಒಂದು ಮಿಕ್ಸ್ಚರ್ ಒಳಗೆ, ಒಂದು ಗ್ಯಾಸಸ್ ಮಿಕ್ಸ್ಚರ್ ಒಳಗೆ ಪ್ರತಿಯೊಂದು ಗ್ಯಾಸ್ ಕೂಡಿ ಏನು ಪ್ರೆಷರ್ ಅಪ್ಲೈ ಮಾಡತ್ತಲ್ಲ ಅದನ್ನ ಏನು ಕರಿತೀವಿ ನಾವು, ಪ್ರತಿ ಗ್ಯಾಸಿಂದ ಒಂದೊಂದು ಪ್ರೆಷರ್ ಅನ್ನ ನಾವೇನು ಮಾಡ್ತೀವಿ ರೀ, ಪಾರ್ಷಿಯಲ್ ಪ್ರೆಷರ್ ಅಂತ ಕರಿತೀವಿ. ಹೌದಾ? ಸೊ ಇದು 75 mm ಮೀನ್ಸ್ ಟೋಟಲ್ ಪ್ರೆಷರ್ ಇಟ್ ಇಸ್. ಇದು ಟೋಟಲ್ ಪ್ರೆಷರ್. ಈ ಟೋಟಲ್ ಪ್ರೆಷರ್ ಬರಬೇಕಾದ್ರೆ ಏನು ಮಾಡಿರ್ತದೆ, ಈ ಆಕ್ಸಿಜನ್ ಪ್ರೆಷರ್ ಆಗ್ತಿರ್ತೈತಿ, ನಿಯಾನ್ ಪ್ರೆಷರ್ ಆಗ್ತಿರ್ತೈತಿ, ಈ ಹೀಲಿಯಂ ಪ್ರೆಷರ್ ಆಗ್ತದೆ. ಈ ಮೂರದ್ದು ಕೂಡಿಸಿ ಎಷ್ಟೈತಿ. ಹಾಗಾದ್ರೆ ಬರೀ ಆಕ್ಸಿಜನ್ ಅಷ್ಟು ಫೈಂಡ್ ಔಟ್ ಮಾಡಿದ್ರೆ ಅದೇನಾಗ್ತೈತಿ, ಅದು ಪಾರ್ಷಿಯಲ್ ಪ್ರೆಷರ್ ಆಗ್ತೈತಿ. ಹೌದಾ? ಸೊ ಈ ಟೋಟಲ್ ಗ್ಯಾಸ್ ಇಂದ ಪಾರ್ಷಿಯಲ್ ಪ್ರೆಷರ್ ಅದಾಗ್ತದೆ. ಕ್ಲಿಯರ್? ಸೊ ನೆಕ್ಸ್ಟ್, gases are generally collected over the water and therefore they are mist ಅಂತ ಹೇಳ್ತಾರೆ. ಸೊ ಇಲ್ಲಿ ಅವ್ರು ತಗೊಳ್ಳುವಂಥ ಗ್ಯಾಸಸ್ ಎಂತ ತಗೊಳ್ತಾರಪ್ಪ ಅಂತಂದ್ರೆ they are just collecting the vapors on the surface of water. ಅಂದರೆ ವಾಟರ್ ನೀವು ಏನಪ್ಪ ಬಾಯ್ಲ್ ಮಾಡುವಾಗ, ಹೌದಾ, ವಾಟರ್ ಬಾಯ್ಲ್ ಮಾಡಿದಾಗ ವಾಟರ್ ಮೇಲ್ಗಡೆ ಸರ್ಫೇಸ್ ಮೇಲ್ಗಡೆ, ಹೌದ್ರೆ, ಸೊ ವಾಟರ್ ಮೇಲ್ಗಡೆ ಏನಪ್ಪ ಅಂದ್ರೆ ಗ್ಯಾಸಸ್ ಪಾರ್ಟಿಕಲ್ಸ್ ಇರ್ತಾವೆ. ಆ ಗ್ಯಾಸಸ್ ಪಾರ್ಟಿಕಲ್ಸನ್ನು ತಗೊಂಡಾಗ ಸೊ ಏನಲ್ಲಿ ಪ್ರೊಸೀಜರ್ ಬರ್ತೈತಿ, ಅದನ್ನ ಏನು ಹೇಳ್ತಾರೆ ಅವರು, ಮಿಸ್ಟ್ ಅಂತ ಕರಿತಾರೆ. ಆ್ಯಕ್ಚುಲಿ ಹೊಗೆ ಅಂತ ಕರಿತಾರೆ ನಾವು, ವಾಟರ್ ವೇಪರ್ ಅಂತ ಕರಿತೀವಿ ನಾವು ಆ್ಯಕ್ಚುಲಿ, ಅದನ್ನ ಮಿಸ್ಟ್ ಅಂತ ವರ್ಡ್ ಯೂಸ್ ಮಾಡ್ತಾರೆ ನಾವು. ಹೌದಾ? ಸೊ ಅವ್ರು ಎಲ್ಲೂ ಗ್ಯಾಸ್ ತೊಗೊಂಡಿದಾರಪ್ಪ ಅಂತಂದ್ರೆ ದೇ ಆರ್ ಕಲೆಕ್ಟೆಡ್ ಓವರ್ ದ ವಾಟರ್, ಅಂದರೆ ನೀರಿನ ಸರ್ಫೇಸ್ ಮೇಲೆ ಇರುವಂಥ ಗ್ಯಾಸಸ್ಸನ್ನು ಅವ್ರು ಏನು ಮಾಡಿದಾರೆ, ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಅಂದರೆ ಇಟ್ ಮೇ ಬಿ ಎ ಕನ್ಸಿಸ್ಟಿಂಗ್ ಆಫ್ ವಾಟ್ ಇಟ್ ಇಸ್ ವಾಟರ್ ಮಾಲಿಕ್ಯೂಲ್. ಅರ್ಥ ಆಗೈತ್ರಿ? ವಾಟರ್ ಸರ್ಫೇಸ್ ಮೇಲೆ ತೊಗೊಂಡಿದ್ರೆ ಆಬ್ವಿಯಸ್ಲಿ ಇರ್ತೈತ್ರಿ ಅಲ್ಲಿ ಆ ಇರುವಂಥ ಏರ್ ಪಾರ್ಟಿಕಲ್ಸ್ ಒಳಗೆ ವಾಟರ್ ಮಾಲಿಕ್ಯೂಲ್ಸ್ ಇರತ್ತಾವ. ಇಟ್ ಇಸ್ ದ ಮಿಕ್ಸ್ಚರ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಆಸ್ ವೆಲ್ ಆಸ್ ಗ್ಯಾಸಸ್ ಮಾಲಿಕ್ಯೂಲ್ಸ್. ಅರ್ಥ ಆಗೈತ್ರಿ? ಯಾಕಂತಂದ್ರೆ ವಾಟರ್ ವೇಪರ್ ಅಂದ್ರೆ ವಾಟರ್ ಮೇಲ್ಗಡೆ ತೊಗೊಂಡಿದ್ದಾರೆ, ಆ್ಯಂಡ್ ದ ಸರ್ಫೇಸ್ ಆಫ್ ವಾಟರ್ ದೇ ಹ್ಯಾವ್ ಕಲೆಕ್ಟೆಡ್ ದ ಗ್ಯಾಸಸ್. ಸೊ ಆಬ್ವಿಯಸ್ಲಿ ದೇರ್ ಮೇ ಬಿ ಅ ಪ್ರೆಸೆಂಟ್ ಆಫ್ ವಾಟರ್, ಅದರ ವಾಟರ್ ಮಾಲಿಕ್ಯೂಲ್ಸ್ನು ಕಂಪಲ್ಸರಿ ಇರತ್ತಾವ. ಹೌದಾ? ಸೊ ಹಂಗಾದ್ರೆ ನೋಡ್ರಿ, ಅದ್ರ ನೆಕ್ಸ್ಟ್ ಮಿಸ್ಟ್ ಅಂತ ಕರಿತೀವಿ ನಾವು. ಅಂದ್ರೆ ಇಟ್ ಇಸ್ ಅ ಮಿಕ್ಸ್ಚರ್ ಆಫ್ ವಾಟ್ ಇಟ್ ಇಸ್ ಗ್ಯಾಸ್ ಆಸ್ ವೆಲ್ ಆಸ್ ವಾಟ್ ವಿ ಕ್ಯಾನ್ ಸೇ ಗ್ಯಾಸ್ ಆಸ್ ವೆಲ್ ಆಸ್ ದ ವಾಟರ್ ಮಾಲಿಕ್ಯೂಲ್ಸ್. ಇಟ್ ಇಸ್ ಕಾಲ್ಡ್ ಮಿಸ್ಟ್ ಅಂತ ನಾವು ಕರಿತೀವಿ. ಹೌದಾ? ಸೊ ಇಲ್ಲಿ pressure of dry gas can be calculated by subtracting pressure of water ಅಂತ ಹೇಳ್ತಾರೆ. ಸೊ ನಾವು ಆಗಲೇ ಹೇಳಿದ್ವಿ, ವಾಟರ್ ಮೇಲ್ಗಡೆ ಏನು ಮಾಡಿದ್ರು, ವಾಟರ್ ವೇಪರ್ಸ್ ಅನ್ನು ತಗೊಳ್ಳೋದ್ರಿಂದ ಸರ್ಫೇಸ್ ಆಫ್ ವಾಟರ್ ಮೇಲೆ ಆ ಗ್ಯಾಸಸ್ ಅನ್ನು ಕಲೆಕ್ಟ್ ಮಾಡೋದ್ರಿಂದ ಆಬ್ವಿಯಸ್ಲಿ ದೇರ್ ಮೇ ಬಿ ಅ ಪ್ರೆಸೆಂಟ್ ಆಫ್ ವಾಟರ್ ಮಾಲಿಕ್ಯೂಲ್ಸ್. ಸೊ ಇಫ್ ಯು ವಾಂಟ್ ಟು ರಿಮೂವ್ ದಟ್ ವಾಟರ್ ಮಾಲಿಕ್ಯೂಲ್ಸ್, ಆ ವಾಟರ್ ಮಾಲಿಕ್ಯೂಲ್ಸ್ ಅನ್ನು ನಾವು ರಿಮೂವ್ ಮಾಡಬೇಕಾಯ್ತು ಅಂದ್ರೆ ಅದನ್ನು ಡ್ರೈ ಗ್ಯಾಸ್ ಅಂತ ಕರಿತೀವಿ ನಾವು. If you just remove the water from the gas molecules, ಆ ಗ್ಯಾಸ್ ಮಾಲಿಕ್ಯೂಲ್ಸ್ ಒಳಗಿಂದ ವಾಟರ್ ನಾವು ರಿಮೂವ್ ಮಾಡಿದ್ರೆ ಏನು ಕರಿತೀವಿ, ಅದನ್ನು ಡ್ರೈ ಗ್ಯಾಸ್ ಅಂತ ಕರಿತೀವಿ. ಸೊ ಈ ಡ್ರೈ ಗ್ಯಾಸ್ ಅನ್ನುವಂಥ ವರ್ಡ್ ಯೂಸ್ವಲಿ ಏನು ಮಾಡಿದ್ರೆ ಪೆಟ್ರೋಕೆಮಿಕಲ್ಸ್ ಜಾಸ್ತಿ ಯೂಸ್ ಆಗ್ತದೆ. ಕ್ಲಿಯರ್? ಸೊ ಮೀನ್ಸ್ ಆಸ್ ಎ ಪೆಟ್ರೋಲಿಯಂ ಎಡಿಟಿವ್ ಅಂತ ಕರಿತೀವಿ. ಆಲ್ಕೋಹಾಲಿಕ್ ಆ್ಯಡೆಡ್ ಇರ್ತೈತೆ, ಆಲ್ಕೋಹಾಲ್ ಆ್ಯಡೆಡ್ ಪೆಟ್ರೋಕೆಮಿಕಲ್ ಏನಪ್ಪ ಎಡಿಟಿವ್ ಅಂತ ಕರಿತೀವಿ, ಪೆಟ್ರೋಲ್ ಎಡಿಟಿವ್ ಅಂತ ಕರಿತೀವಿ. ಇದನ್ನ ಯಾಕೆ ಯೂಸ್ ಮಾಡ್ತಾರಪ್ಪ ಅಂದ್ರೆ ಆಯಿಲಿ ಏನ್ರಿ ಆಲ್ಕೋಹಾಲ್ ಅಥವಾ ಏನ್ರಿ ಪೆಟ್ರೋಲ್ಸ್ ಒಳಗೆ ಏನಪ್ಪ ವಾಟರ್ ಮಾಲಿಕ್ಯೂಲ್ಸ್ ರಿಮೂವ್ ಮಾಡೋ ಸಲುವಾಗಿ. ಯಾಕಂತಂದ್ರೆ ಇಫ್ ಯು ಜಸ್ಟ್ ಆ್ಯಡ್ ದ ವಾಟರ್ ಇನ್ ಇಟ್ ವಿ ಕಾಂಟ್ ಬರ್ನ್ ಇಟ್. ನಿಮ್ಗೆ ಗೊತ್ತಿರ್ಬೋದು, ಚಿಮ್ನಿ ಎಣ್ಣೆಗೆ ನಾವು ನೀರು ಹಾಕಿದ್ವಿ ಅಥವಾ ಗಾಂಧಿ ನಾವು ನೀರು ಹಾಕಿದ್ರೆ ಹಚ್ಚಕ್ಕೋದಿರ್ಪ ಅಂದ್ರೆ ಹತ್ತಂಗಿಲ್ಲ ಅದು. ಹೌದ್ರಿ? ಸೊ ಅವಾಗ ಏನು ಬಂದ್ರೆ ಅದರೊಳಗಿರುವಂಥ ವಾಟರ್ ಮಾಲಿಕ್ಯೂಲ್ಸನ್ನು ರಿಮೂವ್ ಮಾಡೋ ಸಲುವಾಗಿ ಏನು ಮಾಡ್ತಾರೆ, ಸೊ ಕೆಲವೊಂದಿಷ್ಟು ಡ್ರೈ ಗ್ಯಾಸ್ ಇರುವಂಥ ಅಡಿಟಿವನ್ನು ಆ್ಯಡ್ ಮಾಡ್ತಾರೆ. ಅದನ್ನ ಏನು ಕರಿತೀವಿ ನಾವು, ಡ್ರೈ ಗ್ಯಾಸ್ ಅಂತ ಕರಿತೀವಿ. ಇಟ್ ಇಸ್ ಆಲ್ಕೋಹಾಲಿಕ್ ಕಂಟೆಂಟ್ ಇರ್ತದೆ ರೋಡ್. ಸೊ ಇಟ್ ಇಸ್ ಯೂಸ್ ಟು ರಿಮೂವ್ ದ ವಾಟರ್ ಮಾಲಿಕ್ಯೂಲ್ಸ್. ಹೌದಾ? ಸೊ ಆ ರಿಮೂವ್ ಮಾಡಿದಾಗ ಏನು ಕರಿತೀವಿ, ಅದನ್ನ ಡ್ರೈ ಗ್ಯಾಸ್ ಅಂತ ಕರಿತೀವಿ.
ಸೊ ಆ ಡ್ರೈ ಗ್ಯಾಸ್ ಪ್ರೆಷರ್ ನಾವೇನು ಫೈಂಡ್ ಔಟ್ ಮಾಡಬೇಕಾಗಿತ್ತು ಅಂದ್ರೆ ಏನು ಮಾಡ್ತೀರಿ ಪಿ ಟೋಟಲ್ ಮೈನಸ್ ಅಕ್ವಿಯಸ್ ಟೆನ್ಷನ್ ಆ ವಾಟರ್ ಮೇಲಿನ ಟೆನ್ಷನ್ ಅನ್ನು ಫೈಂಡ್ ಔಟ್ ಮಾಡಿರಿ ಅಕ್ವಿಯಸ್ ಟೆನ್ಷನ್ ಗೊತ್ತಿರಬೇಕು ನಮ್ಗೆ ಆಮೇಲೆ ಟೋಟಲ್ ಪ್ರೆಷರ್ ನಮ್ಗೆ ಗೊತ್ತಿರಬೇಕು ಸೊ ಟೋಟಲ್ ಪ್ರೆಷರ್ ಫಾರ್ ಎಕ್ಸಾಂಪಲ್ 75 mm ಆಫ್ Hg ಅಂತ ಏನೇ ಹೌದ್ರೆ ಈ 75 mm Hg ಇದು ಗೊತ್ತಾಯ್ತು ನಮ್ಗೆ ಇನ್ನು ಅಕ್ವಿಯಸ್ ಟೆನ್ಷನ್ ನಮಗೆ ಗೊತ್ತಿತ್ತಪ್ಪ ಅಂದ್ರೆ ಆ ಲಿಕ್ವಿಡ್ ಎಷ್ಟು ಅಕ್ವಿಯಸ್ ಟೆನ್ಷನ್ ಐತೆ ಅಂತ ಗೊತ್ತಿತ್ತಪ್ಪ ಅಂದ್ರೆ ಏನು ಮಾಡ್ಬೋದ್ರಿ ನಾವು ಪ್ರೆಷರ್ ಆಫ್ ಡ್ರೈ ಗ್ಯಾಸ್ ಅನ್ನು ಸಹಿತ ಏನು ಮಾಡ್ಬೋದ್ರಿ ಫೈಂಡ್ ಔಟ್ ಮಾಡ್ಬೋದು ಹೌದಾ ಅಂಡ್ ನೆಕ್ಸ್ಟ್ ಅಗೇನ್ ಇಂಪಾರ್ಟೆಂಟ್ ಕ್ವಶನ್ ಇಸ್ ವಾಟ್ ಇಸ್ ಮೀನ್ ಬೈ ಅಕ್ವಿಯಸ್ ಟೆನ್ಷನ್ ಅಕ್ವಿಯಸ್ ಟೆನ್ಷನ್ ಅಂತಂದ್ರೆ ಏನು ಹೌದಾ ನೋಡ್ರಿ ಏನಂತಾರ ಪ್ರೆಷರ್ ಎಕ್ಸರ್ಟೆಡ್ ಬೈ ಸ್ಯಾಚುರೇಟೆಡ್ ವೇಪರ್ ಅಂತ ಹೇಳ್ತೀವಿ ಅಂದರೆ ಪ್ರೆಷರ್ ಎಕ್ಸರ್ಟೆಡ್ ಬೈ ಸ್ಯಾಚುರೇಟೆಡ್ ವೇಪರ್ ಸ್ಯಾಚುರೇಟೆಡ್ ಸ್ಯಾಚುರೇಟೆಡ್ ವೇಪರ್ ಅಂತ ಕರಿತೀವಿ ಹೌದಾ ಪ್ರೆಷರ್ ಎಕ್ಸರ್ಟೆಡ್ ಬೈ ದ ಸ್ಯಾಚುರೇಟೆಡ್ ವೇಪರ್ ಅಂತ ಕರಿತೀವಿ ಸಾರಿ ಸೊ ಸ್ಯಾಚುರೇಟೆಡ್ ವೇಪರ್ ನಾವು ಏನಪ್ಪ ಅಂದ್ರೆ ಒಂದು ಕಂಟೈನರ್ ತಗೋತೀವಿ ಎಕ್ಸಾಂಪಲ್ ಆಗಿ ಹೌದಾ ಜಸ್ಟ್ ಆ್ಯಡ್ ಮಾಡ್ತೀವಿ ಇಲ್ಲಿ ಏನು ಮಾಡಿದ್ವಿ ವಾಟರ್ ಆ್ಯಡ್ ಮಾಡಿದೀವಿ we have water here and we have the empty space here ಇಲ್ಲಿ ಏನಪ್ಪ empty space ಐತಿ ಕೆಳಗಡೆ ಏನಪ್ಪ ಇಷ್ಟು ನಿಮ್ಗೆ ಏನಪ್ಪ ವಾಟರ್ ಐತಿ ಹೌದ್ರಿ ಈ ಕಂಟೈನರ್ ಒಳಗೆ ಇಷ್ಟು ವಾಟರ್ ಐತಿ ಇದು ಮ್ಯಾಲೆ ಏನಪ್ಪ empty space ಐತಿ ಸೊ ಈ empty space ಐತಿ ಅನ್ನೋ ಅರ್ಥದಲ್ಲಿ ಪೂರ್ತಿ ಖಾಲಿನೇ ಇರಂಗಿಲ್ಲ ಹೌದ್ರಿ ಸೊ ಪೂರ್ತಿ ಖಾಲಿ ಇರಂಗಿಲ್ಲ ಇನ್ನು ನಮ್ಗೆ ಯೂಶುವಲಿ ನಾವು ಅಬ್ಸರ್ವ್ ಮಾಡಿರ್ಬೋದ್ರಿ ಸೊ ಯೂಶುವಲಿ ಬೇಸಿಗೆ ಕಾಲದೊಳಗೆ ನೀವು ಬಾಟ್ಲನ್ನು ಟೈಟ್ ಮಾಡಿರ್ತೀರಿ ಎಲ್ಲಿ ಕಿಟಕಿಯಾಗ ಹೋಗಿ ಇಟ್ಟಿರ್ತೀರಿ ವಾಟರ್ ಬಾಟಲ್ ಹೌದಾ ಸೊ ವಾಟರ್ ಬಾಟಲ್ ಇಟ್ಟಾಗ ಏನಾಗೈತೆ ನಮ್ಗೆ ಯೂಶ್ವಲಿ ದೇರ್ ಆರ್ ದೇರ್ ಮೀನ್ಸ್ ವಾಟ್ ಐ ವಾಂಟ್ ಟು ಟೆಲ್ ಯು ಅದನ್ನ ಹೇಳಕತ್ತಪ್ಪ ಈಗ ಯೂಶ್ವಲಿ ಇರ್ತೈತಿ ಬಟ್ ನಮ್ಗೆ ಎಲ್ಲಿ ಕಂಡು ಬರ್ತೈತಪ್ಪ ಅಂದ್ರೆ ಯೂಶ್ವಲಿ ಏನು ಮಾಡ್ತೀವಿ ಬೇಸಿಗೆ ಕಾಲದೊಳಗೆ ನಾವು ವಾಟರ್ ಬಾಟಲ್ ಬಿಸಿಲು ಬೀಳುವಲ್ಲಿ ಸ್ವಲ್ಪ ಇಟ್ಟಿದ್ರಪ್ಪ ಅಂದ್ರೆ ಏನು ಮಾಡ್ತಿದ್ರಿ ಒಂದು ಅರ್ಧ ನಿಮ್ಗೆ ವಾಟರ್ ಬಾಟಲ್ ಇರ್ತೈತೆ ಅರ್ಧ ಖಾಲಿ ಆಗಿರ್ತೈತ್ರಿ ಅರ್ಧ ನೀರು ಇರ್ತಾವೆ ಅದನ್ನ ನೀವೆಲ್ಲ ಬಿಸಿಲಾಗಿ ಇಟ್ಟಿರಪ್ಪ ಅಂದ್ರೆ ಏನಾಗ್ತೈತೆ ಅಲ್ಲಿ ಒಂದು ಸ್ವಲ್ಪ ಆದ್ರೂ ನಾವು ಮ್ಯಾಲೆ ನೋಡ್ತೀವಿ ಏನು ಎಂಟಿ ಸ್ಪೇಸ್ ಇರ್ತೈತೆ ಅಲ್ಲೆಲ್ಲ ಸ್ಮಾಲ್ ವಾಟರ್ ಡ್ರಾಪ್ಲೆಟ್ಸ್ ಬಂದು ಕಲೆಕ್ಟ್ ಆಗ್ತಿರ್ತಾವೆ ಕ್ಲಿಯರ್ ರೀ ಸೊ ಅದನ್ನ ನೀವು ನೋಡಿರ್ಬೋದು ಅಬ್ಸರ್ವ್ ಮಾಡಿರ್ಬೋದು ನಾವೆಲ್ಲರೂ ಹೌದಾ ಸ್ಮಾಲ್ ವಾಟರ್ ಡ್ರಾಪ್ಲೆಟ್ಸ್ ಅಲ್ಲಿ ಬಂದು ಕಲೆಕ್ಟ್ ಆಗ್ತವೆ ಅದು ನಿಮ್ಮ ಮತ್ತೆ ಸ್ವಲ್ಪ ವಾಟರ್ ಹಿಂಗೆ ಐಗಾಡ್ ಶೀಟ್ ಬಿಟ್ಟಿದ್ರೆ ಮತ್ತೆ ಹೋಗ್ಬಿಡ್ತಿತ್ತು ಅದಲ್ಲ ಬಟ್ ಮತ್ತೆ ನೀವು ಸ್ವಲ್ಪ ತಂಗೆ ಇಟ್ಟಿರಪ್ಪ ಅಂತಂದ್ರೆ ಮತ್ತೆ ಅಲ್ಲಿ ಸ್ಮಾಲ್ ವಾಟರ್ ಡ್ರಾಪ್ಲೆಟ್ಸ್ ಫಾರ್ಮೇಷನ್ ಆಗ್ತಿರ್ತವೆ ಸೊ ಅದು ಯಾಕೆ ಆಗ್ತಿತ್ತಪ್ಪ ಅಂತಂದ್ರೆ ದಟ್ ಇಸ್ ನಾಟ್ ಜಸ್ಟ್ ಕಾಲ್ಡ್ ಆಸ್ ಸ್ಯಾಚುರೇಟೆಡ್ ವೇಪರ್ ಅಂತ ಕರಿತೀವಿ ನಾವು ಹೌದ್ರಿ ಇವನ್ ವಾಟರ್ ಇಸ್ ಆಲ್ಸೋ ಟ್ರೈ ಟು ಆಕ್ಯುಪೈ ದ ಈಚ್ ಆ್ಯಂಡ್ ಎವ್ರಿ ಸ್ಪೇಸ್ ಈ ವಾಟರ್ ಸೈಟ್ ಏನು ಮಾಡ್ತೈತಪ್ಪ ಅಂತಂದ್ರೆ ಹೆಂಗೆ ನಮ್ಗೆ ಏರ್ ಹೇಳ್ತೀವಲ್ಲ ನಮಗೆ ಹೌದಾ ಗಾಳಿ ಏನು ಮಾಡೈತಪ್ಪ ಈ ರೂಮ್ದಾಗ ಎಲ್ಲ ತುಂಬಿಕೊಂಡೈತಿ ಅಂತ ಹೆಂಗೆ ಹೇಳ್ತೀವಲ್ಲ ಹಂಗೆ ಆ ವಾಟರ್ ಮಾಲಿಕ್ಯೂಲ್ಸು ಸಹಿತ ವಾಟರ್ ಸಹಿತ ಏನು ಮಾಡ್ತೈತಪ್ಪ ಅಂತಂದ್ರೆ ಇಟ್ ಟ್ರೈ ಟು ಆಕ್ಯುಪೈಸ್ ದ ಸ್ಪೇಸ್ ನೀವು ಒಂದು ಕಂಟೈನರ್ದಾಗ ಹಾಕಿದ್ಕೊಳ್ಳಿ ಏನು ಮಾಡ್ತೈತೆ ಅದು ಹಾಕಿ ಕವರ್ ಮಾಡಿದಾಗ ಅದು ಏನು ಮಾಡ್ತೈತ್ರಿ ಈ ಟೋಟಲ್ ಸ್ಪೇಸನ್ನು ಆಕ್ಯುಪೈ ಮಾಡೋಕೆ ಟ್ರೈ ಮಾಡ್ತೈತೆ ನಮ್ಗೆ ಹೌದಾ ಸೊ ಯೂಶುವಲಿ ನಾವು ಏನಪ್ಪ ಅಂದ್ರೆ ಅದೇ ನಾವು ನೀರು ಭಾಳ ತಕ ಬಿಟ್ಟಿರಪ್ಪ ಅಂದ್ರೆ ಬಿದ್ದಿರ್ತೈತಿ ಭಾಳ ತಕ ಹಂಗೆ ಬಿಟ್ಟಂದ್ರೆ ಆವೇ ಹೋಗಿರ್ತೈತೆ ಅದು ಕ್ಲಿಯರ್ ದಟ್ಸ್ ಫಾರ್ ದ ಎಕ್ಸಾಂಪಲ್ ನಾವು ನೆಲಕ್ಕೆ ಚೆಲ್ಲಿರ್ತೀವಿ ನೀರು ಮನೆ ಒಳಗೆ ನೀರು ಬಿದ್ದರೂ ಸಹಿತ ಏನಾಗ್ತೈತ್ರಿ ಆವೇ ಹೋಗಿರ್ತೈತೆ ಅದು ಹೌದ್ರಿ ಸೊ ಇಟ್ ಇಸ್ ಪ್ರೆಸೆನ್ಸ್ ಆಫ್ ವಾಟ್ ಇಟ್ ಇಸ್ ಅಟ್ಮಾಸ್ಫಿಯರಿಕ್ ಟೆಂಪ್ರೇಚರ್ ಆಲ್ಸೋ ಇವನ್ ಆ ಟೆಂಪ್ರೇಚರ್ ಆ್ಯಕ್ಟ್ ಮಾಡ್ತೈತಿ ಇವನ್ ವಾಟ್ ಇಟ್ ಇಸ್ ದ ವಾಟರ್ ಇಸ್ ಟ್ರೈಂಗ್ ಟು ಹ್ಯಾವ್ ದ ವಾಟರ್ ಇಟ್ ಇಸ್ ಆಲ್ಸೋ ಟ್ರೈಂಗ್ ಟು ಹ್ಯಾವ್ ದ ಆರ್ ಇಟ್ ಇಸ್ ಟ್ರೈ ಟು ಅಕ್ವೈರ್ ದ ವಾಟರ್ ಈಚ್ ಆ್ಯಂಡ್ ಎವ್ರಿ ಸ್ಪೇಸ್ ಅದಕ್ಕೆ ಏನು ಮಾಡ್ತೈತಿ ಇಲ್ಲಿ ಸೊ ಕೆಲವೊಂದಿಷ್ಟು ಪಾರ್ಟಿಕಲ್ಸ್ ಏನು ಮಾಡ್ತಿರ್ತಾರೆ ಸ್ಲೋ ಆಗಿಂದ ಮೂವ್ಮೆಂಟ್ ಆಗ್ತಿರ್ತಾರೆ ಇದು ಹೌದಾ ಸೊ ಈ ಮೂವ್ಮೆಂಟ್ ಆಗುವಂಥ ಪಾರ್ಟಿಕಲ್ಸ್ ಎಲ್ಲಿ ತನಕ ಮೂವ್ಮೆಂಟ್ ಹಾಕವಪ್ಪ ಅಂತಂದ್ರೆ ಹೌದು ಎಲ್ಲಿ ತನಕ ಮೂವ್ಮೆಂಟ್ ಹಾಕವಪ್ಪ ಅಂದ್ರೆ ಈ ವ್ಯಾಲ್ಯೂ ರೀ ಇವೆಲ್ಲ ವಾಟರ್ ಮಾಲಿಕ್ಯೂಲ್ಸ್ ನೀವು ದೀಸ್ ಆರ್ ದ ವಾಟರ್ ಮಾಲಿಕ್ಯೂಲ್ಸ್ ಓನ್ಲಿ ದೀಸ್ ಆರ್ ದ ವಾಟರ್ ಮಾಲಿಕ್ಯೂಲ್ಸ್ ದೇ ಆರ್ ಎಸ್ಕೇಪಿಂಗ್ ಫ್ರಮ್ ದಿಸ್ ವಾಟರ್ ಓನ್ಲಿ ಇಲ್ಲಿಂದನೇ ವಾಟರ್ ಮಾಲಿಕ್ಯೂಲ್ಸ್ ಹೊರಗೊಂಡಿದ್ದಾವೆ ಹೌದ್ರಿ ಸೊ ಎಲ್ಲಿ ತನಕ ಪ್ರೊಸೆಸ್ ನಡೀತಿಪ್ಪ ಅಂತಂದ್ರೆ ಎಲ್ಲಿ ತನಕ ನಡೀತ್ರಿ ಇಲ್ಲೆಲ್ಲ ಏನು ಮಾಡಿದ್ರೆ ಸ್ಪೇಸ್ ಕವರ್ ಆಗಬೇಕು ಕವರ್ ಆಗಿ ಏನಾಗ್ತೈತಪ್ಪ ಅಂದ್ರೆ ಇನ್ನೇನು ಸ್ಪೇಸ್ ಇಲ್ಲಪ್ಪ ಅಂತಂದ್ರೆ ಏನಾಗ್ತೈತೆ how many number of molecules are moving away from the water the same number of molecules are getting into the water okay so ಇಲ್ಲಿರುವಂತ molecules ಎಷ್ಟು ಹೊರ ಹೊಂಟದಲ್ಲ ಅಷ್ಟೇ ಸೇಮ್ ನಂಬರ್ ಆಫ್ molecules ಮತ್ತೆ ಹೊಳ್ಳಿ ವಾಟರ್ ಗೆ ಬರ್ತಿರ್ತಾವೆ ಇದಕ್ಕೆ ನಾವು ಸ್ಯಾಚುರೇಟೆಡ್ ಅಂತ ಕರಿತೀವಿ ಸ್ಯಾಚುರೇಟೆಡ್ ವೇಪರ್ ಪ್ರೆಷರ್ ಅಂತ ಕರಿತೀವಿ ಅಂದ್ರೆ ಅಥವಾ ಸ್ಯಾಚುರೇಟೆಡ್ ವೇಪರ್ ಅಂತ ಕರಿತೀವಿ ಅರ್ಥ ಆಗದಿದ್ರೆ so how many number of molecules are leaving out from the water is liquid state the same number of particles are getting into the water liquid state ಈ process ಏನಪ್ಪ ಅಂದ್ರೆ ಒಂದು ಸ್ಟಾರ್ಟ್ ಆಗೋರಿಗೆ ಅಂದ್ರೆ ಒಂದು ಸ್ಟೇಜ್ ಬರೋ ತನಕ ಏನಾಗಿರ್ತೈತೆ ವಾಟರ್ ಮಾಲಿಕ್ಯೂಲ್ಸ್ ಆಗಿ ಹೋಗಿ ಕೂಡಿರ್ತಾವನ ಸೊ ನಾವು ಅಬ್ಸರ್ವ್ ಮಾಡ್ಬೋದು ಎಲ್ಲ ಸೈಡಿಗೆಲ್ಲ ಏನಪ್ಪ ಅಂದ್ರೆ ಗ್ಯಾಸಸ್ ಮಾಲಿಕ್ಯೂಲ್ಸ್ ಕವರ್ ಆಗೋ ತನಕ ಆ ಪ್ರೊಸೆಸ್ ನಡೀತಿರ್ತೈತಿ
ಹೌದಾ. ಸೊ ಯಾವಾಗ ಎಲ್ಲ ಕಡೆಗೂ ನೀರು ಹತ್ಕೊಂಡು ಬಿಡ್ತೈತೆ ಅವಾಗ ಏನಾಗ್ತೈತಿ ಅದು ಸ್ಟಾಪ್ ಆಗ್ತೈತಿ. ಖಾಲಿ ಬಾಟಲ್ದೊಳಗೆ ಆ ಸ್ಮಾಲ್ ಪಾರ್ಟಿಕಲ್ಸ್ ಎಲ್ಲ ಕಡೆ ಕೂಡಿರ್ತಿರ್ತೈತೆ, ಅದು ಯಾವಾಗ ಸ್ಟಾಪ್ ಆಗ್ತೈತ್ರಿ, ಎಲ್ಲ ಕಡೆಗೂ ಸಣ್ಣ ಸಣ್ಣ ಡ್ರಾಪ್ಲೆಟ್ಸ್ ಬಂದು ಕೂತ್ಕೊಳ್ಬೇಕು. ಇನ್ನು ಎಲ್ಲೂ ಜಾಗ ಇಲ್ಲಪ್ಪ ಅಂದಾಗ ಏನಾಗ್ತೈತೆ ಅದು ಸ್ಟಾಪ್ ಆಗ್ತೈತಿ. ಸ್ಟಾಪ್ ಅಂದ್ರೆ ಅವಾಗೂ ಮಾಲಿಕ್ಯೂಲ್ಸ್ ಇಲ್ಲಿಂದ ಹೋಗ್ತಿರ್ತಾವ, ಬಟ್ ಇಲ್ಲಿ ಎಷ್ಟು ಮಾಲಿಕ್ಯೂಲ್ಸ್ ಹೋಗಿ ಇಲ್ಲಿ ಕೂಡಿರ್ತೈತೆ, ಇನ್ನೊಂದು ಮಾಲಿಕ್ಯೂಲ್ ಹೋಗಿ ಕುಯ್ತಪ್ಪ ಅಂದ್ರೆ ಇದು ಪಾಸಿಟಿವ್ ಮಾಲಿಕ್ಯೂಲ್ ಕಳ್ಸ್ಕೊಂಡು ಮತ್ತೆ ಹಿಂಗೆ ಕೆಳಗೆ ಬಿಟ್ಟಿರ್ತೈತಿ. ಅಥವಾ ಆ ಜಾಗದ ಮೊದಲಿದ್ದ ಮಾಲಿಕ್ಯೂಲ್ ಏನಾಗುತ್ತೆ ಹೊರಗೆ ಬರ್ತೈತಿ, ಹೊಸ ಮಾಲಿಕ್ಯೂಲ್ ಎಲ್ಲ ಕೊಡ್ತೈತಿ. ಮತ್ತೆ ಇದು ಮತ್ತೊಂದು ಮಾಲಿಕ್ಯೂಲ್ ಬಂತಪ್ಪ ಅಂದ್ರೆ ಈ ಜಾಗದ ಇಲ್ಲಿ ಮಾಲಿಕ್ಯೂಲ್ ಬಂದು ಕೊಡ್ತೈತಿ, ಈ ಮಾಲಿಕ್ಯೂಲ್ ಮತ್ತೆ ಹೊಳ್ಳಿ ವಾಟರ್ ಬರ್ತೈತಿ. ಸೊ ದಿಸ್ ಇಸ್ ಹೌ ದ ಪ್ರೊಸೆಸ್. ಈ ತರ ಪ್ರೊಸೆಸ್ ಆಗ್ತದೆ. ದಟ್ ಇಸ್ ವಾಟ್ ವಿ ಜಸ್ಟ್ ಕಾಲ್ಡ್ ಅಸ್ ಅಕ್ವಿಯಸ್ ಟೆನ್ಷನ್ ಅಂತ ನಾವು ಕರಿತೀವಿ. ಹೌದಾ. ಸೊ ಪ್ರೆಷರ್ ಎಕ್ಸರ್ಟೆಡ್ ಬೈ ಸ್ಯಾಚುರೇಟೆಡ್ ವೇಪರ್ ಅಂತ ಕರಿತೀವಿ. ಅದೇ ಪ್ರೆಷರ್ ಎಕ್ಸರ್ಟೆಡ್ ಬೈ ಸ್ಯಾಚುರೇಟೆಡ್ ವೇಪರ್ ಇಸ್ ಕಾಲ್ಡ್ ಅಸ್ ವಾಟ್ ಅಕ್ವಿಯಸ್ ಟೆನ್ಷನ್. ಸೊ ಇದೇನ್ರಿ ಡಾಲ್ಟನ್ಸ್ ಲಾ ಆಫ್ ಪಾರ್ಷಿಯಲ್ ಪ್ರೆಷರ್. ಇದು ನಮ್ದು ಏನ್ರಿ ಬರೀ ಸ್ಟೇಟ್ಮೆಂಟ್ ಮ್ಯಾಥಮೆಟಿಕಲ್ ಫಾರ್ಮ್ ಬರ್ತೀವಿ ನಾವು. ಹೌದ್ರಿ. ಸೊ ಅವ್ನು ಹೇಳಿದ ಪ್ರಕಾರ ಏನು ಮಾಡೋದ್ರಿಂದ ವಿ ಹ್ಯಾವ್ ಟು ಫೈಂಡ್ ಔಟ್ ವಾಟ್ ಹೌ ವಿ ಕ್ಯಾನ್ ಫೈಂಡ್ ದ ಈಚ್ ಆ್ಯಂಡ್ ಎವ್ರಿ ಗ್ಯಾಸ್ ಪ್ರೆಷರ್. ಅದನ್ನು ನಾವು ಪಾರ್ಷಿಯಲ್ ಪ್ರೆಷರ್ ಅಂತ ಕರಿತೀವಿ. ಒಂದು ಮಿಕ್ಸರ್ ಒಳಗೆ ಒಂದು 4-5 ಗ್ಯಾಸ್ ನಾವು ತೊಗೊಂಡಿವಪ್ಪ ಅಂತಂದ್ರೆ ಅದನ್ನು ಮಿಕ್ಸರ್ ಅಂತ ಹೇಳಿ ಕರಿತೀವಿ. ಆ ಮಿಕ್ಸರ್ ನಮ್ಮ ಟೋಟಲ್ ಪ್ರೆಷರ್ ಗೊತ್ತೈತೆ ನಮಗೆ ಈಗಾಗಲೇ. ಪ್ರತಿಯೊಂದು ಗ್ಯಾಸ್ ಕೂಡಿ ಎಷ್ಟು ಪ್ರೆಷರ್ ಅಪ್ಲೈ ಮಾಡತ್ತವು ಅಂತ ಗೊತ್ತಾಗಬೇಕಾದ್ರೆ ಅದನ್ನು ನಾವು ಪಾರ್ಷಿಯಲ್ ಪ್ರೆಷರ್ ಅಂತ ಕರಿತೀವಿ. ಕ್ಲಿಯರ್. ವಿ ಹ್ಯಾವ್ ಟು ಫೈಂಡ್ ಔಟ್ ವಾಟ್ ಇಟ್ ಇಸ್ ಈಚ್ ಆ್ಯಂಡ್ ಎವ್ರಿ ಪ್ರೆಷರ್ ಆಫ್ ದ ಎವ್ರಿ ವಾಟ್ ಇಟ್ ಇಸ್ ಗ್ಯಾಸಸ್ ಮಾಲಿಕ್ಯೂಲ್ಸ್. ಅದನ್ನು ನಾವು ಪಾರ್ಷಿಯಲ್ ಪ್ರೆಷರ್ ಅಂತ ಕರಿತೀವಿ. ಸೊ ದ್ಯಾಟ್ ವಿ ಕ್ಯಾನ್ ಜಸ್ಟ್ ಸಿ ಇನ್ ಟು ವಾಟ್ ನೆಕ್ಸ್ಟ್ ಕ್ಲಾಸಸ್. ಕ್ಲಿಯರ್. ಐ ಹೋಪ್ ಇಟ್ ಇಸ್ ಕ್ಲಿಯರ್. ಕ್ಲಿಯರ್. ಸೊ ಇದೆಲ್ಲ ನಿಮ್ಗೆ ಭಾಳ ಕನ್ಫ್ಯೂಷನ್ ಯಾಕಂದ್ರೆ ಬರೀ ಡೆಫಿನೇಷನ್ ನೆನಪಿಟ್ಕೊಳ್ರಿ ಸಾಕು. ಕ್ಲಿಯರ್. ಸೊ ಇದೊಂದು ಪ್ರೊಸೆಸ್ ಇರುತ್ತೆ, ಮತ್ತು ಇನ್ನೂ ಡಿಟೇಲ್ ಆಗಿ ಮತ್ತೆ ಮುಂದೆ ಫರ್ದರ್ ಬರ್ತಿರ್ತೈತೆ, ಅವಾಗ ಮತ್ತೆ ನೋಡೋಣ ನಾವು. ಕ್ಲಿಯರ್. ಸೊ ಅಕ್ವಿಯಸ್ ಟೆನ್ಷನ್ ಅಂತಾರೆ ಏನ್ರಿ, ಒಂದು ಪ್ರೆಷರ್ ಎಕ್ಸರ್ಟ್ ಆಗಿರ್ತೈತೆ, ಪ್ರೆಷರ್ ಅಪ್ಲೈ ಆಗಿರ್ತೈತಿ ಎದ್ರ ಮೇಲಪ್ಪ ಅಂದ್ರೆ ಆನ್ ದ ಸರ್ಫೇಸ್ ಆಫ್ ವಾಟರ್ ವೇಪರ್. ಯಾವ ವಾಟರ್ ವೇಪರ್? ಸ್ಯಾಚುರೇಟೆಡ್ ವಾಟರ್ ವೇಪರ್. ಅದನ್ನು ನಾವೇನು ಕರಿತೀವಿ? ಅಕ್ವಿಯಸ್ ಟೆನ್ಷನ್ ಅಂತ ಕರಿತೀವಿ. ಕ್ಲಿಯರ್. ಐ ಹೋಪ್ ಇಟ್ ಇಸ್ ಕ್ಲಿಯರ್. ಥ್ಯಾಂಕ್ ಯು.